ವಿಶ್ವದ ಅತ್ಯಂತ ದೊಡ್ಡ ಹಡಗು, ನಿಮ್ಮೆಲ್ಲರಿಗೂ ಗೊತ್ತಿದೆ ಅದು. ವಿಶ್ವದ ಅತ್ಯಂತ ದೊಡ್ಡ ಹಡಗು ಇಂಗ್ಲೆಂಡ್ನಲ್ಲಿ ಅದನ್ನು ರೂಪಿಸಿ ಕಟ್ಟಿ ಡಿಸೈನ್ ಮಾಡಿ ಎಲ್ಲ ಆಯಿತು. ಆ ಹಡಗಿನಲ್ಲಿ ಆಡಂಬರವಾದಂಥ ಅಂದರೆ 5 ಸ್ಟಾರ್ ಪಂಚತಾರೆ ಹೋಟೆಲ್ನಲ್ಲಿ ಏನೇನು ಸೌಲಭ್ಯಗಳಿದೆ ಅದಕ್ಕಿಂತ ಹೆಚ್ಚಿನ ಆಡಂಬರದ ಸೌಲಭ್ಯಗಳು. ಎಂಥ ಸೌಲಭ್ಯಗಳು? ಲಕ್ಸುರಿಯಸ್ ಫೆಸಿಲಿಟಿಗಳು ಅದರೊಳಗಿದೆ. ವಿಶ್ವದ ಅತ್ಯಂತ ದೊಡ್ಡ ಹಡಗು, ಶಿಪ್ ಅಂತ ಹೇಳ್ತೀವಿ. ಇದು ಎಂದಿಗೂ ಮುಳಗದ ಹಡಗು ಎಂಬುದಾಗಿ ಅವರು ದಾವೆ ಮಾಡಿದರು, ಇಂಗ್ಲೆಂಡಿನ ಪ್ರಭುತ್ವದವರು. ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ. ಈ ದೊಡ್ಡ ಹಡಗು ಪ್ರಯಾಣ ಮಾಡಬೇಕಾದ್ರೆ ಬಹಳಷ್ಟು ಟಿಕೆಟ್ಗೆ ದುಡ್ಡು ಕೊಡಬೇಕು. ಆದರೆ ಇದು ಲಕ್ಸುರಿಯಸ್, ಆಡಂಬರದಿಂದ ತುಂಬಿರತಕ್ಕಂಥ, ಐಶೋ ಆರಾಮದಿಂದ ತುಂಬಿರತಕ್ಕಂಥ ಒಂದು ಹಡಗಿನ ಯಾತ್ರೆ ಅದು. ಆದರೆ ಈ ಇಂಗ್ಲೆಂಡಿನವರು ಘೋಷಣೆ ಮಾಡಿದರು, ಏನಂತ ತಿಳ್ಕೊಂಡು, ಯಾರಾದರೂ ಈ ಹಡಗಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬೇಗನೆ ಅವರ ಟಿಕೆಟ್ಗಳನ್ನು ಬುಕ್ ಮಾಡಬೇಕೆಂಬುದಾಗಿ ಹೇಳಿ. ಹಾಗೆ ಅನೇಕ ಜನರು, ಶ್ರೀಮಂತರು, ಧನವಂತರು, ಅತ್ಯಂತ ದೊಡ್ಡ ಲಕ್ಸುರಿ ಲೈಫ್ ಮಾಡ್ತಕ್ಕಂಥವ್ರು ಈ ಒಂದು ಆಡಂಬರದಿಂದ ತುಂಬಿರತಕ್ಕಂಥ ಈ ಒಂದು ಹಡಗಿನಲ್ಲಿ ಯಾತ್ರೆ ಮಾಡಬೇಕೆಂಬುದಾಗಿ ಅನೇಕ ಜನರು ಅದಕ್ಕೆ ಬುಕಿಂಗ್ ಮಾಡಿದರು. ಆದರೆ ಒಂದು ಕುಟುಂಬ, ಆ ಕುಟುಂಬದ ಯಜಮಾನರು ಕ್ಲಾರ್ಕ್ ಅವರ ಹೆಸರು, ಅವರು ಸ್ಕಾಟ್ಲ್ಯಾಂಡಿನ ಅಂದರೆ ಸ್ಕಾಟಿಷ್ ರೈತನಾಗಿದ್ದ. ಆತನು ತನ್ನ ಜೀವಮಾನ ಕಾಲವೆಲ್ಲ ದುಡಿದಿರ್ತಕ್ಕಂಥ ಸಂಪತ್ತು, ಅವನಿಗಿರ್ತಕ್ಕಂಥ ಐಶ್ವರ್ಯ ಎಲ್ಲವನ್ನು ವೆಚ್ಚ ಮಾಡಿ, ಅಂದರೆ ಖರ್ಚು ಮಾಡಿ, ಅಂದರೆ ಎಲ್ಲವನ್ನು ಮಾರಾಟ ಮಾಡಿ ಆ ಒಂದು ಹಡಗಿನ ಯಾತ್ರಕ್ಕೆ, ಎಲ್ಲಿಂದ? ಇಂಗ್ಲೆಂಡಿನ ಸೌತ್ ಪೋರ್ಟ್ನಿಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಯಾತ್ರೆ ಮಾಡಬೇಕು. ಅದನ್ನು ಎಂಥ ಯಾತ್ರೆ ಅಲ್ಲ, ತಿಂಗಳುಗಳು ಇರ್ತಕ್ಕಂಥ ಯಾತ್ರೆಯಲ್ಲಿ ಆಡಂಬರದ ಜೀವನ. ಎಂಥ ಜೀವನ? ಐಶ್ವರ್ಯ ಆರಾಮದಿಂದ ತುಂಬಿರ್ತಕ್ಕಂಥ ಜೀವನ. ಐಶ್ವರ್ಯವಂತರು, ದೊಡ್ಡ ದೊಡ್ಡ ಧನವಂತರು ಬದುಕಬೇಕಾಗಿರುವ ಬಾಳು ಅದರಲ್ಲಿ ಸಿಗ್ತದೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆದ ಕಾರಣ ಅಂಥ ಒಂದು ಬಾಳು ನಾನು ನನ್ನ ಮಕ್ಕಳನ್ನು ಬದುಕಿರುವ ದಿನದಲ್ಲಿ ಕೆಲವು ತಿಂಗಳುಗಳು ನಾನು ಈ ಒಂದು ಹಡಗಿನಲ್ಲಿ ಯಾತ್ರೆ ಮಾಡಿ ನನ್ನ ಜೀವನದ ಆಸೆಯನ್ನು, ಏನು, ಈ ಒಂದು ಸುಖ ಜೀವನ, ಆಡಂಬರದ ಜೀವನವನ್ನು ಅನುಭವಿಸೋನೆಂಬ ಆಸಕ್ತಿಯಿಂದ ಈ ಒಂದು ಕ್ಲಾರ್ಕ್ ಎಂಬವನು, ಆತನಿಗೆ 5 ಮಕ್ಕಳು. ಎಷ್ಟು ಮಕ್ಕಳು? 5 ಮಕ್ಕಳು, ಗಂಡ ಹೆಂಡತಿ, ಒಂದು ನಾಯಿ ಮರಿ ಇರ್ತದೆ ಅವ್ರ ಮನೆಯಲ್ಲಿ. ಈ 5 ಮಕ್ಕಳಿಗೆ ಮತ್ತು ಇಬ್ಬರಿಗೆ 7 ಟಿಕೆಟ್ಗಳನ್ನು ಅವರು ಆ ಹಡಗಿನಲ್ಲಿ ಬುಕ್ ಮಾಡಬೇಕಾಗ್ತದೆ. ಈತನು ತನಗಿರ್ತಕ್ಕಂಥ ಮಾರಿದಾನೆ. ಏನು ಮಾರಿದಾನೆ? ತನಗಿರ್ತಕ್ಕಂಥ ಸಂಪತ್ತನ್ನೆಲ್ಲ ಮಾರಿದಾನೆ. ಸಂಪತ್ತನ್ನೆಲ್ಲ ಮಾರಿ ಆತನು ಆ ಹಡಗಿನ ಐಶೋ ಆರಾಮಿಂದ ತುಂಬಿರ್ತಕ್ಕಂಥ ಹಡಗಿನಲ್ಲಿ ಯಾತ್ರೆ ಮಾಡಿ ಆ ಶ್ರೀಮಂತರ ಜೊತೆಯಲ್ಲಿರ್ತಕ್ಕಂಥ ಆ ಸುಖ ಜೀವನ ಹೇಗಿದೆ ಎಂಬುದಾಗಿ ಅನುಭವಿಸುವನೆಂಬ ಆಸಕ್ತ ಚಿತ್ತನಾಗಿ ಆ ಹಡಗಿನ ಯಾತ್ರೆಗಾಗಿ ಆತನು ಟಿಕೆಟ್ ಅನ್ನು ಬುಕ್ ಮಾಡ್ತಾನೆ. ಆದರೆ ಈ ಕುಟುಂಬ ಬಹಳ ಅದ್ಭುತವಾದಂಥ ಕುಟುಂಬ. ಈತನ ಹೆಸರು ಕ್ಲಾರ್ಕ್, ಸ್ಕಾಟಿಷ್ ಅಂದರೆ ಸ್ಕಾಟ್ಲೆಂಡ್ನಲ್ಲಿರ್ತಕ್ಕಂಥ ಒಂದು ಕ್ಲಾರ್ಕ್, ರೈತ ಕುಟುಂಬ ಇದು. ಆಮೇಲೆ ಹೇಗಾದ್ರೆ ಮಾಡಿ ತನಗಿರ್ತಕ್ಕಂಥ ಜೀವನ ಪರ್ಯಂತವೆಲ್ಲ ಸಂಪಾದನೆ ಮಾಡಿರ್ತಕ್ಕಂಥ ಧನ ಸಂಪತ್ತನ್ನು ಮಾರಿ ಈ 7 ಜನರಿಗೆ ಆ ಒಂದು ವಿಶ್ವದ ಅತ್ಯಂತ ದೊಡ್ಡ ಹಡಗು, ಶಿಪ್ ನಲ್ಲಿ ಯಾತ್ರೆ ಮಾಡಬೇಕೆಂಬುದಾಗಿ ಟಿಕೆಟ್ ಬುಕ್ ಮಾಡ್ತಾನೆ. ಆ ಹಡಗಿನವರು ಏನು ದಾವೆ ಮಾಡ್ತಾ ಇದ್ದಾರೆ? ಎಂದಿಗೂ ಮುಳುಗದ ಅತ್ಯಂತ ದೊಡ್ಡ ವಿಶ್ವದ ಹಡಗು ಎಂಬುದಾಗಿ, ಸ್ಟೀಮರ್, ಶಿಪ್ ಎಂಬುದಾಗಿ ಹೇಳ್ಬೋದು ನಾವು. ಈತನು ತನಗಿರ್ತಕ್ಕಂಥ ಸಂಪತ್ತನ್ನೆಲ್ಲ ಮಾರಿ 7 ಟಿಕೆಟ್ಗಳನ್ನು ತನ್ನ ಮಕ್ಕಳಿಗೂ, 5 ಮಕ್ಕಳಿಗೂ, ತನ್ನ ಹೆಂಡತಿಗೆ, ತನಗೆ 7 ಟಿಕೆಟ್ಗಳನ್ನು ಬುಕ್ ಮಾಡ್ತಾರೆ. ಇನ್ನು ಕೆಲವೇ ದಿನಗಳಿರ್ತದೆ ಅದು ಯಾತ್ರೆ ಮಾಡೋದು. ಎಲ್ಲಿಂದ? ಇಂಗ್ಲೆಂಡಿನ ಸೌತ್ ಪೋರ್ಟಿಂದ ಅದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಹೋಗತಕ್ಕಂಥದ್ದಾಗಿರ್ತದೆ.
ಆ ಯಾತ್ರೆ ಒಂದು ಅದ್ಭುತವಾದಂಥ ಆಡಂಬರದಿಂದ, ಸುಖ ಸಮೃದ್ಧಿ, ಐಶೋ ಆರಾಮಿಂದ ತುಂಬಿರ್ತಕ್ಕಂಥ ಒಂದು ಯಾತ್ರೆ ಇದೆ. ಅದರಲ್ಲಿ ತಿನ್ಲಿಕ್ಕೆ ಉಣ್ಲಿಕ್ಕೆ ಏನು ಕಡಿಮೆ. ಒಂದ್ಸಲ ಟಿಕೆಟ್ ತೆಗೆದ್ರೆ ಅದ್ರೊಳಗೆ ಹೋಗಿ ಕೊಂಡ್ಕೊಳ್ಬೇಕಾಗಿರೋದಿಲ್ಲ. ಎಲ್ಲ ಫ್ರೀ ಆಗಿ ತಿನ್ಬೋದು, ಉಣ್ಬೋದು. ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಅದರ ಆಟ ಆಡುವ ಕ್ಲಬ್ಸ್ಗಳಿದೆ, ಮತ್ತು ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯಗಳನ್ನು ಪೂರೈಸತಕ್ಕಂಥ ಆಡಂಬರದಿಂದ ತುಂಬಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ಆ ಒಂದು ಹಡಗಿನಲ್ಲಿ ಲಭ್ಯವಾಗಿದೆ. ಎಲ್ಲರೂ ಹೇಳ್ತೀರ ಅಲ್ವಿಯ? ಇಂಥ ಸಮಯದಲ್ಲಿ ನಾನು, ನನ್ನ ಮಕ್ಕಳು, ನನ್ನ ಕುಟುಂಬದವರು ಈ ಆಡಂಬರದ ಬದುಕುತ್ತಿರುವ ಜೀವನದಲ್ಲಿ ಸ್ವಲ್ಪ ದಿವಸ ಬದುಕ್ತೀವಲ್ಲ. ಯಾವಾಗ ನೋಡಿದ್ರೆ ಹಳ್ಳಿಯಲ್ಲಿ ಪಾಪ ಈ ಒಂದು ಹೊಲ ಮಾಡ್ಕೊಳ್ತಾ ಬಹಳಷ್ಟು ಕಷ್ಟಪಡ್ತಾ ಇದ್ದೇವೆ. ಒಂದ್ಸಾರಿ ಲೆಕ್ಸುರಿಯಸ್ ಲೈಫ್, ಲೆಕ್ಸುರಿಯಸ್ ಅಂದರೆ ಆಡಂಬರದಿಂದ ತುಂಬಿರ್ತಕ್ಕಂಥ, ಐಶೋ ಆರಾಮಿಂದ ತುಂಬಿರ್ತಕ್ಕಂಥ ಜೀವನ ಹೇಗಿರ್ತದೆ ನೋಡೋಣ, ಶ್ರೀಮಂತರ ಜೊತೆಯಲ್ಲಿ ಹೋಗೋಣ ಎಂಬ ಆಸೆಯಿಂದ ಈತನು ಟಿಕೆಟನ್ನು ಬುಕ್ ಮಾಡ್ತಾನೆ. ಟಿಕೆಟನ್ನು ಬುಕ್ ಮಾಡಿದ ಕೂಡಲೇ ನಡೆದಿರ್ತಕ್ಕಂಥ ಘಟನೆ ಏನಂದರೆ, ಇನ್ನೂ 7 ದಿವಸ ಇರ್ತದೆ. ಆ ಮಗು ಆಟ ಆಡ್ತಾ, ಅವ್ರ ಮನೇಲಿ 5 ಮಕ್ಕಳಲ್ಲಿ ಒಂದು ಮಗು ಆಟ ಆಡ್ತಾ ಏನಾಗ್ತದಂದ್ರೆ, ಆ ಮಗುಗೆ ನಾಯಿ ಕಚ್ಚಿಬಿಡ್ತದೆ. ಅವ್ರ ಮನೆ ನಾಯಿ ಕಚ್ಚಿಬಿಟ್ಟಿದ ಕೂಡಲೇ ಆ ಕಚ್ಚಿರುವ ನಾಯಿ, ಎಲ್ಲರೂ ಹೇಳ್ತಿರಲ್ವಯ್ಯ, ಆ ನಾಯಿ ಏನಾಗ್ತದಂದ್ರೆ, ನಾಯಿ ಕಚ್ಚಿದ ಕೂಡಲೇ ಆ ಮಗು ಗಾಯಗೊಂಡು ಬಹಳಷ್ಟು ಗೊಂದಲಕ್ಕೀಡಾಗಿ ಅಳ್ತಾ ಬಹಳಷ್ಟು ಬಾಧೆ ಪಡ್ತಾ ಇರ್ತದೆ. ಆವಾಗ ಆ ಬಾಧೆ, ಆ ನೋವು ಪಡ್ತಾ ಇರೋದನ್ನ ನೋಡಿ ಆ ತಾಯಿ ಏನು ಮಾಡ್ತಾಳೆ, ನಾನು ಈ ಮಗು ಭಯಂಕರವಾದಂಥ ರೋಗವನ್ನು ಅನುಭವಿಸ್ತಾ ಇದೆ, ಈ ಮಗುವನ್ನು ನಾನು ಹೇಗೆ ಬಿಟ್ಟು ಬರಲಿ ಎಂಬುದಾಗಿ ಹೇಳಿಕೊಂಡು ತಾಯಿ ಏನು ಮಾಡ್ತಾಳಂದ್ರೆ, ಆ ತಾಯಿ ಆ ಮಗುಗೆ ನೋಡಿಕೊಳ್ಳೋದಕ್ಕಾಗಿ ಉಳ್ಕೊಂಡು ಬಿಡ್ತಾಳೆ. ಆವಾಗ ತಾಯಿ ಹೇಳ್ತಾಳೆ, ಆ ಮಗುವಿನ ತಾಯಿ ಏನು ತಿಳ್ಕೊಂಡು ತನ್ನ ಗಂಡನಿಗೆ, ಸ್ಕಾಟ್ ಅಂದರೆ ಗಂಡನೇ ಅವ್ರ ಹೆಸರನ್ನು ಕರೀತಾರೆ, ನೀನು ಆ ಉಳಿದ 4 ಮಕ್ಕಳ ಜೊತೆಯಲ್ಲಿ ನೀನು ಕೂಡ ಹೋಗಿ ಏನು ಮಾಡು, ನೀನು ಹೋಗಿ ಆ 4 ಮಕ್ಕಳ ಜೊತೆಯಲ್ಲಿ ನೀನು ಯಾತ್ರೆಯನ್ನು ಮಾಡು, ಹೊರತು ನಾನು ಆ ಯಾತ್ರೆಯನ್ನು ಮಾಡಲಿಕ್ಕೆ ಆಗಲ್ಲ ಎಂಬುದಾಗಿ ಆ ತಾಯಿ ಹೇಳ್ತಾಳೆ. ಹೇಳಿದ ಕೂಡಲೇ ಬಹಳ ದುಃಖ ಪಡ್ತಾನೆ. ಇನ್ನು 7 ದಿವಸದ ಹೋಗೋದು. ಈಗ ತಾಯಿ ಹೇಳ್ತಾಳೆ, 4 ಬಚ್ಚಂಗೆ ಸಾತ್ ಮೇ ತು ಚಲೆ ಜಾ, ನಿನ್ನ 4 ಮಕ್ಕಳ ಜೊತೆಯಲ್ಲಿ ನೀನು ಹೋಗಿ ಬಾ ಅಂತೇಳಿ. ಈತನ ಜೀವನ ಪರ್ಯಂತದ ಎಲ್ಲ ಸಂಪತ್ತನ್ನು ಆ ಒಂದು ಹಡಗಿನ ಯಾತ್ರೆಯ ನಿಮಿತ್ತ ಖರ್ಚು ಮಾಡಿರ್ತಾನೆ. ಬಹಳ ದುಃಖ ಮನೋವ್ಯಥೆಯಿಂದ ತುಂಬಿರ್ತಾನೆ. ಸಂಕಟ ಬಂತು ಆತನ ಮೇಲೆ. ಆದರೆ ಆ ಮಗು ಚೇತರಿಸಿಕೊಳ್ಳುವುದಿಲ್ಲ. ಆಮೇಲೆ ಗಂಡನು, ಅಂದರೆ ಈ ಸ್ಕಾಟ್ಲ್ಯಾಂಡಿನ ರೈತ ಆಗಿರುವ ಕ್ಲಾರ್ಕ್ ಎಂಬ ಅವನು ತನ್ನ 4 ಮಕ್ಕಳ ಜೊತೆಯಲ್ಲಿ ಆ ಹಡಗು ನಿಲ್ದಾಣಕ್ಕೆ, ಸೌತ್ ಪೋರ್ಟ್ ಎಂಬ ಹಡಗು ನಿಲ್ದಾಣಕ್ಕೆ, ಇಂಗ್ಲೆಂಡಿನ ಹಡಗು ನಿಲ್ದಾಣಕ್ಕೆ ಹೋಗ್ತಾನೆ. ಹೋಗಿ ಆ ಹಡಗು ಹೋಗ್ತಾ ಇರುವಾಗ ಹಡಗನ್ನು ನೋಡಿ ಬಹಳ ದುಃಖ ಪಡ್ತಾನೆ. ಕಣ್ಣೆಲ್ಲ ನೀರಿಂದ ತುಂಬಿರ್ತದೆ. ಏನು ಮಾಡಲಿಯಪ್ಪ? ಆಮೇಲೆ ಆತನು ಕೂಡ ನನ್ನ ಮಕ್ಕಳನ್ನು, ನನ್ನ ಚಿಕ್ಕ ಮಗುನನ್ನು ಬಿಟ್ಟು, ನನ್ನ ಹೆಂಡತಿಯನ್ನು, ಕಾಯಿಲೆಯಲ್ಲಿ ನನ್ನ ಮಗನನ್ನು ಬಿಟ್ಟು ಹೇಗೆ ಹೋಗಲಿ ಎಂಬುದಾಗಿ ಆ ತಂದೆ, ಆ ಸ್ಕಾಟ್ಲ್ಯಾಂಡಿನ ಆ ರೈತನು ಆ ದಿನ ತಾನು ಕೂಡ ಹೋಗೋದನ್ನು ಕ್ಯಾನ್ಸಲ್ ಮಾಡಿಕೊಳ್ತಾನೆ, ರದ್ದು ಮಾಡಿಕೊಳ್ತಾನೆ. ದುಃಖದಿಂದ ಕಣ್ಣೀರಿಂದ ಮನೆಗೆ ತಿರುಗಿ ಬರ್ತಾನೆ. ಎಲ್ಲರೂ ಹೇಳ್ತಿರಲ್ಲ, ತಿರುಗಿ ಬಂದು ಅಯ್ಯೋ ಎಷ್ಟು ನಷ್ಟ ಆಯಿತು ಈ ನಾಯಿಯಿಂದ. ಈ ನಾಯಿ ನನ್ನ ಮಗುವನ್ನು ಕಡಿಯದೇ ಇದ್ರೆ ಕಚ್ಚದೇ ಇದ್ರೆ ನಾವು ಏನು ಮಾಡ್ತಿದ್ದೇವೆ, ಹೋಗ್ತಿದ್ದೇವಲ್ಲ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಕಚ್ಚದೇ ಇದ್ರೆ ಹೋಗ್ತಿದ್ದೇವಲ್ಲ ಎಂಬುದಾಗಿ ಹೇಳಿಕೊಂಡು ಬಹಳಷ್ಟು ದುಃಖದಿಂದ ಆತನು ದಿನ ಕಳೀತಾ ಇದ್ದನು. ಒಂದು ದಿನ ಆಯಿತು. ದಿನಾಂಕ ಏಪ್ರಿಲ್ ತಿಂಗಳ ದಿನಾಂಕ 10, 1912ರಲ್ಲಿ 1912ರಲ್ಲಿ ಸೌತ್ ಪೋರ್ಟ್ ಎಂಬ ಇಂಗ್ಲೆಂಡಿನ ಆ ಸ್ಥಳವನ್ನು ಬಿಟ್ಟು, ಹ್ಯಾಮ್ಸನ್ಬರ್ಗ್ ಎಂಬ ಸ್ಥಳವನ್ನು ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಯಾತ್ರೆ ಮಾಡಲು ಆರಂಭವಾಯಿತು. ಎಷ್ಟನೇ ತಾರೀಕು? ದಿನಾಂಕ ಏಪ್ರಿಲ್ ತಿಂಗಳ 10ನೇ ತಾರೀಕು, ದಿನಾಂಕ ಇಸ್ವಿ 1912ರಲ್ಲಿ ಬಿಟ್ಟು ಯಾತ್ರೆ ಆರಂಭವಾಯಿತು. ಈತನು ಮನೆಯಲ್ಲಿ ಕೂತ್ಕೊಂಡು ಅಯ್ಯೋ ನನ್ನ ದುಡ್ಡೆಲ್ಲ ಮುಳುಗಿ ಹೋಯ್ತಲ್ಲ. ಯಾಕಂದ್ರೆ ಆ ಒಂದು ಹಡಗಿಗೆ ಟಿಕೆಟ್ ತೆಗೆದ್ರೆ ರಿಫಂಡೇಬಲ್ ಇಲ್ಲ, ಪುನಃ ಪಾವತಿ ಮಾಡುವುದಿಲ್ಲ. ಅದಕ್ಕೆ
ಅದಕ್ಕಾಗಿ ಆ ಹಡಗು ಪುನಃ ಪಾವತಿ ಮಾಡ್ಲಿಕ್ಕೆ ಆಗುದಿಲ್ಲ ಎಂಬುದಾಗಿ ಹೇಳಿಕೊಂಡು ನನ್ನ ದುಡ್ಡೆಲ್ಲ ಮುಳುಗೋಯ್ತು ಎಂಬುದಾಗಿ ಬಹಳ ದುಃಖಪಟ್ಟನು. ಒಂದು ದಿನ ಆಯಿತು, ಬಹಳ ದುಃಖದಿಂದನೇ ಆ ನಾಯಿಯನ್ನು ನೋಡಿ, ಎಂಥ ನಾಯಿದು, ಎಂಥ ಕದೀಮ ನಾಯಿ ಎಲ್ಲ ತಿಂದು ನಮ್ಮ ಮಗಳನ್ನು ಬಹಳಷ್ಟು ಗುಣಗುಟ್ಟಿದ. ಏನು ಮಾಡಿದ? ಗುಣಗುಟ್ಟಿದ. ಗಂಭೀರವಾಗಿ ಹೇಳ್ತಿರಲ್ವ? ಬಹಳಷ್ಟು ಗುಣಗುಟ್ಕೊಂಡು ಗಂಭೀರವಾಗಿ ಹೇಳ್ತಿರಲ್ವ? ಬಹಳಷ್ಟು ಗುಣಗುಟ್ಕೊಂಡು ಆತನ ಏನು ಮಾಡಿದಾನೆ? ಮನೆಯಲ್ಲಿ ಕೂತಿದ. 5 ದಿನಗಳಾಯಿತು. ದಿನಾಂಕ 15 ಏಪ್ರಿಲ್ ತಿಂಗಳ. ರೇಡಿಯೋನಲ್ಲೆಲ್ಲ ಸುದ್ದಿ ಬಂದಿದೆ. ವಿಶ್ವದ ಅತ್ಯಂತ ದೊಡ್ಡ ಹಡಗು ಮತ್ತು ಯಾವುದಲ್ಲ, ಅದು ಟೈಟಾನಿಕ್ ಹಡಗು. ಟೈಟಾನಿಕ್ ಹಡಗು ಒಂದು ಐಸಿನ ಗಡ್ಡೆಯನ್ನು ಅಪ್ಪಳಿಸಿ ಟೈಟಾನಿಕ್ ಹಡಗು ಹಾನಿಯಾಗಿ ಅದು ನೀರಿನಲ್ಲಿ ಮುಳುಗಿ ಹೋಗಿದೆ ಎಂಬ ಸುದ್ದಿ ಪೂರ ಪ್ರಪಂಚವೆಲ್ಲ ರೇಡಿಯೋ ಮೂಲಕವಾಗಿ ಹರಡಿತ್ತು. ಎಷ್ಟೋ ಜನರು ಆ ಹಡಗಿನಲ್ಲಿ, ಎಲ್ಲ ಧನವಂತರು, ಶ್ರೀಮಂತರು ಆಡಂಬರದ ಸುಖವನ್ನು ಅನುಭವಿಸೋದಕ್ಕಾಗಿ ಹಡಗಿನಲ್ಲಿ ಹೋಗ್ತಾ ಇದ್ರು. ಎಲ್ಲ ಜನ, ಅದರ ಕೆಲವು ಜನ ಉಳಿದ್ರು, ಎಷ್ಟೋ ಜನರು ಆ ಹಡಗಿನಲ್ಲಿ ಸತ್ತೋದ್ರು. ಆವಾಗ ಈ ಸ್ಕಾಟ್ಲ್ಯಾಂಡಿನ ಈ ರೈತ ಕುಟುಂಬ, ಕ್ಲಾರ್ಕಿನ ಕುಟುಂಬ ಸಮೇತ, ದೇವರೇ ನೀನು ಎಷ್ಟು ಒಳ್ಳೆಯವನು, ಪ್ರೈಸ್ ದಿ ಲಾರ್ಡ್ ಜೀಸಸ್, ದೇವರು ಎಷ್ಟು ಒಳ್ಳೆಯವನೆಂಬುದಾಗಿ ರುಚಿಸಿ ನೋಡ್ರಿ. ಆತನು ಆಶೀರ್ವದಿಸುವನು. ಆತನು ತನ್ನ ಮಕ್ಕಳಿಗೆ ಯಾವ ಕೆಟ್ಟದ್ದು ಕೇಡು ಆಗಲಿಕ್ಕೆ. ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ, ಹೌದು, ಆದರೆ ಅವುಗಳಿಂದ ಸರ್ವಶಕ್ತನಾದ ದೇವರು ತಪ್ಪಿಸುತ್ತಾನೆ. ಆದರೆ ಅದರ ಕೆಳಗೆ ಬಹಳ ಆಶ್ಚರ್ಯವಾಗಿದೆ. ಮತ್ತು ಉತ್ತರ ನೀತಿವಂತನನ್ನು ಸಂಕಟದಿಂದ ತಪ್ಪಿಸುವರು. ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕ, ಹೌದು. ಆ ಸಂಕಟದಲ್ಲಿರುವ ಸಮಯದಲ್ಲಿ 19ನೇ ವಚನದಲ್ಲಿ, ಮತ್ತು ವಿದ್ದರೂ ಅವೆಲ್ಲವುಗಳಿಂದ, ಅರ್ಥ ಆಯ್ತಾ, ಅವೆಲ್ಲ ಸಂಕಟಗಳಿಂದ ಕರ್ತನು ಅವರನ್ನು ತಪ್ಪಿಸುತ್ತಾನೆ. ದೇವರು, ಕರ್ತನು ಅವನ ಎಲುಬುಗಳನ್ನಾಗಲಿ ಅವನ ದೇಹವಲ್ಲಾಗಲಿ ಕಾಪಾಡುವನು. ಅವುಗಳಲ್ಲಿ ಒಂದಾದರೂ ಮುರಿಯುವುದಿಲ್ಲ. ನೋಡ್ರಿ, ದೇಹ ರಕ್ಷಣೆ, ಪ್ರಾಣ ರಕ್ಷಣೆ, ನಿನ್ನ ಕುಟುಂಬ ರಕ್ಷಣೆ. ಅಂಥವನು ಮೊರೆ ಇಟ್ಟಾಗ ದೇವರು ಕೇಳುತ್ತಾನೆ. ಆದರೆ ಈತನಿಗೆ ಗೊತ್ತಿಲ್ಲ ನನ್ನ ಟಿಕೆಟ್ ಯಾಕೆ ಕ್ಯಾನ್ಸಲ್ ಆಗಿದೆ ಎಂಬುದಾಗಿ, ನಮ್ಮ ಮನೆಯಲ್ಲಿ ನಾಯಿ ಯಾಕೆ ಕಚ್ಚಿದೆ ಎಂಬುದಾಗಿ ಅವತನಿಗೆ ಗೊತ್ತಿಲ್ಲ. ಆದರೆ ಆ ಕ್ಲಾರ್ಕ್ ಎಂಬ ಕುಟುಂಬ ದೇವರಿಗೆ ಭಯಭಕ್ತಿಯಿಂದ ನಡ್ಕೊಳ್ಳತಕ್ಕಂಥ ಕುಟುಂಬವಾಗಿತ್ತು. ಏನು ಜರುಗಿದ್ರು ಎಲ್ಲ ಅವರ ಒಳ್ಳೆಯದಕ್ಕಾಗಿ ಜರುಗ್ತಾ ಇದೆ. ದೇವರಿಗೆ ಭಯಪಡ್ತಕ್ಕಂಥ ಕುಟುಂಬಕ್ಕೆ ಗುಡ್ ನ್ಯೂಸ್ ಇದು. ದೇವರ ಆಜ್ಞೆಗಳನ್ನು ಅನುಸರಿಸಿ ಕಟ್ಟುನಿಟ್ಟಾಗಿ ಅದರ ಮಧ್ಯದಲ್ಲಿ ಇದ್ದುಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಆತನ ಆಜ್ಞೆಗಳನ್ನು ಪೂರ್ಣ ಶರಣಾಗತನಾಗಿ ಉತ್ಸಾಹದಿಂದ ಆಸಕ್ತಿಯಿಂದ ಅನುಸರಿಸಿ ನಡೆಯುವವನು ಅತ್ಯಂತ ಧನ್ಯನು. ಅವನಿಗೆ ಯಾವ ಕೇಡು ಸಂಭವಿಸುವುದಿಲ್ಲ. ದೇವದೂತಗಳನ್ನು ಕಳಿಸಿ ಅವನ ಪ್ರಾಣವನ್ನು, ಅವನ ಜೀವನವನ್ನು ಕಾಪಾಡುತ್ತಾನೆ ಎಂಬುದಾಗಿ ಕೀರ್ತನೆ 37ರಲ್ಲಿ ನೋಡಿದಿವೆ. ರುಚಿಸಿ ನೋಡ್ರಿ, ಕರ್ತನು ಸರ್ವೋತ್ತಮನು, ಒಳ್ಳೆಯವನು ಎಂಬುದಾಗಿ. ನನ್ನ ಪ್ರಿಯ ಸಹೋದರೇ, ಈ ಸ್ಕಾಟ್ಲ್ಯಾಂಡಿನ ಕುಟುಂಬದ ದೊಡ್ಡ ಸಾಕ್ಷಿ ಇದು. ಆದರೆ ಇದನ್ನು ಕೆಲವು ಮೋಟಿವೇಶನ್ ಸ್ಪೀಕರ್ ಅವರು ತನ್ನ ಲಾಭಕ್ಕಾಗಿ ಹೇಳ್ತಾ ಇದ್ದಾರೆ. ಆದರೆ ಇದರದು ಆ ಭಕ್ತನ, ಆ ಕುಟುಂಬದ ದೇವರ ಭಯಭಕ್ತಿಯಲ್ಲಿ ಇರುವುದರಿಂದ ಆ ಕುಟುಂಬಕ್ಕೆ ಯಾವ ಕೇಡು ಆಗದಂತೆ ಕಾಪಾಡಿದ್ದಾನೆ. ನಾನು ಯಾಕೆ ತಿಳಿಸ್ತಾ ಇದ್ದೇನೆಂದ್ರೆ, ಆ ನಾಯಿ ಅವ ಮಗುವನ್ನು ಕಚ್ಚಿದೆ. ಮಗುವನ್ನು ನಾಯಿ, ಎಂತ ನಾಯಿ, ನಾಯಿಯನ್ನು ಎಷ್ಟೋ ನಾಯಿ ಮೇಲೆ ಗುಣಗುಡ್ತಾ, ಅದನ್ನು ದ್ವೇಷಿಸ್ತಾ, ಅದನ್ನು ಹಾಗೆ ಮಾಡ್ತಾ ಇದ್ದನು. ಆದರೆ ಕರ್ತನೇ, ಈ ನಾಯಿ ಮೂಲಕವಾಗಿ ನನ್ನ ಯಾತ್ರೆಯನ್ನು ನಿಲ್ಲಿಸಿದಿ. ನನ್ನ ಹಣ ನಷ್ಟವಾದರೂ ನನ್ನ ಕುಟುಂಬದ ಮಕ್ಕಳಿಗೆ, ನನ್ನ ಕುಟುಂಬದ ಯಾವ ಮಕ್ಕಳಿಗೂ ಯಾವ ಕೇಡು ಸಂಭವಿಸದಂತೆ ನೀನು ನನ್ನನ್ನು ಕಾಪಾಡಿದಿ ಕರ್ತನೆ. ಕ್ಲಾರ್ಕಿನ ಕುಟುಂಬ ದೇವರಿಗೆ
ಕೋಟಿ ಕೋಟಿ ನಮನಗಳನ್ನು ಕೃತಜ್ಞತೆ ಸಲ್ಲಿಸ್ತಾ ಬದುಕಿರುವ ಜೀವನವೆಲ್ಲ ಕರ್ತನಾದ ಯೇಸುಗೆ ಸಾಕ್ಷಿಯಾಗಿ ಅನುಸರಿಸುತ್ತಾ ದೈವ ಭಯಭಕ್ತಿಯಲ್ಲಿ ಬೆಳೆದರಂತೆಯವರು. ನನ್ನ प्रिय सहोदरी सहोदरे, कोई भी रहने दो, जो भी परमेश्वर का भय मानता है, जो भी परमेश्वर का डर मानता है, वो परमेश्वर के फरिश्ते उनको सारे समस्या और संकटों से बचाने के लिए, उसकी रक्षा करने के लिए, उसको हर चीज से बचाने के लिए परमेश्वर ने उसके लिए फरिश्तों को भेज देगा. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಮಾತನ್ನು ಕೀರ್ತನೆ ಪುಸ್ತಕದಲ್ಲಿ ಅಕ್ಷರ ಸಹಿತವಾಗಿ ಒಂದೊಂದಾಗಿ ನೋಡ್ತಾ ಬರೋಣ ಎಲ್ಲರೂ. ಯಾಕಂದ್ರೆ ಈ ಮಾತು ಅದ್ಭುತವಾಗಿ ರಚಿಸಲಾಗಿದೆ. ಓದ್ತೀರಾ ಮಾತನ್ನು? ಏನು ತಿಳ್ಕೊಂಡು? ಕೀರ್ತನೆ 34:1 ಓದ್ತಾ ಬರ್ತೀವಿ. ಬಹಳ ಅದ್ಭುತವಾದಂಥ ವಚನ. ಇದನ್ನು ನಾವು ಬಹಳ ಸಾರಿ ಇದರ ಕುರಿತು ನಾನು ಅಧ್ಯಯನ ಮಾಡ್ತಿದ್ದೇನೆ. ಆದರೆ ಈಗಲೂ ಓದ್ತೀರಾ ಮಾತನ್ನು? 34 ಬೇಗನೆ ದಯಮಾಡಿ. ನಾನು ಯೆಹೋವನನ್ನು ಕರ್ತನನ್ನು ಎಡಬಿಡದೆ ಕೊಂಡಾಡುವೆನು, ಸ್ತುತಿ ಆಡುವೆನು. ಆತನ ಸ್ತೋತ್ರ, ಆತನ ಕೀರ್ತಿ, ಆತನ ಹೊಗಳಿಕೆ, ಆತನ ಒಳ್ಳೆತನದ ವಿಷಯದಲ್ಲಿ ನಾನು ಯಾವಾಗಲೂ ನನ್ನ ಬಾಯಲ್ಲಿರುವುದು. ನನ್ನ ಮನಸ್ಸು ಏನು? ಕರ್ತನಲ್ಲಿ, ನನ್ನ ಮನಸ್ಸು ಕರ್ತನಲ್ಲಿ ಹಿಗ್ಗುತ್ತಿರುವುದು. ಇದನ್ನು ದೀನರು ಕೇಳಿ ಸಂತೋಷಿಸಲಿ. ನನ್ನೊಡನೆ ಕರ್ತನನ್ನು ಕೊಂಡಾಡಿರಿ. ನಾವು ಎಲ್ಲರೂ ಒಟ್ಟಾಗಿ ಆ ಕರ್ತನ ಹೆಸರನ್ನು ಘನಪಡಿಸೋಣ. ನಾನು ಕರ್ತನ ಸನ್ನಿಧಿಯಲ್ಲಿ, ಅಂದ್ರೆ ದೇವರಿಗೆ ಭಯಪಡುವನು ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಂಡರೆ ಆತನು ಖಂಡಿತವಾಗಿ ಸದುತ್ರವನ್ನು ಕೊಡುವನು. ಎಲ್ಲಾ ತರದ ಭೀತಿಯಿಂದ, ಅದು ರೋಗದ ಭೀತಿ, ಸಾಲದ ಭೀತಿ, ಅಥವಾ ಯಾವುದೇ ಭೀತಿ ಇರಲಿ, ಮಾರಕ ಸೋಂಕಿನ ಭೀತಿ, ಅಥವಾ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ಭೀತಿ, ಅಥವಾ ಜೆನೆಟಿಕ್ ರೋಗದಿಂದ ಬಂದಿರತಕ್ಕಂಥ ಭೀತಿ, ಸಾಲದ ಭೀತಿ, ಮನೆಯಲ್ಲಿ ಯಾವುದೋ ಒಂದು ಕೇಡು ಜರುಗುತ್ತದೆ ಎಂಬ ಭೀತಿಯಿಂದ, ಎಲ್ಲಾ ರೀತಿಯ ಭೀತಿಯಿಂದ ನನ್ನನ್ನು ರಕ್ಷಿಸುವನು. ಆ ಕರ್ತನನ್ನು ದೃಷ್ಟಿಸಿದ್ದವನು, ಅವನ ಮುಖದಲ್ಲಿ ಯಾವಾಗಲೂ ಏನಿರ್ತದೆ? ತೇಜಸ್ಸು. ಯಾವಾಗಲೂ ಕರ್ತನನ್ನು ದೃಷ್ಟಿಸಿ ನೋಡುವ ಮುಖದಲ್ಲಿ ಯಾವತ್ತು ಪ್ರಕಾಶವು, ತೇಜಸ್ಸು ಇರುವುದು. ಅವರ ಮುಖವು, ಯಾರ ಮುಖವು? ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ, ಅವಮಾನದಿಂದ ಕೆಡುವುದೇ ಇಲ್ಲ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ. ಕಷ್ಟದಲ್ಲಿ ಇದ್ದ ಯಾವ ಮನುಷ್ಯನು? ದೇವರಿಗೆ ಭಯಪಡುವ ಮನುಷ್ಯನು ಕಷ್ಟದಲ್ಲಿದ್ದು ದೇವರಿಗೆ ಮೊರೆ ಇಡುವನು. ಕರ್ತನಾದ ಯೆಹೋವನು ಅವನ ಮೊರೆಯನ್ನು, ಅವನ ಪ್ರಾರ್ಥನೆಯನ್ನು ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು. ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ಕರ್ತನು ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿಕೊಳ್ಳುವರು ಎಷ್ಟೋ ಧನ್ಯರು. ಪರಿಶುದ್ಧರೇ, ಕರ್ತನ ಪರಿಶುದ್ಧರೇ ಅಂದ್ರೆ ಮೋಸಗಾರರಲ್ಲ. ಪರಿಶುದ್ಧರಂದ್ರೆ ಪವಿತ್ರತ್ವ, ನಂಬಿಕಸ್ಥರು, ಪ್ರಾಮಾಣಿಕರು, ಯಥಾರ್ಥವಂತರು, ನಿಜ ಮಾತಾಡುವವರು. ಕರ್ತನ ಪರಿಶುದ್ಧರೇ, ಆತನಿಗೆ ಭಯಪಡ್ರಿ. ಎಲ್ಲ ಹೇಳ್ತೀನಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ದೇವರಿಗೆ ಭಯಪಡುವವರಿಗೆ ಇರುವ ಸೌಲಭ್ಯಗಳು, ದೇವರಿಗೆ ಭಯಪಡುವವರಿಗೆ ಯಾವ ಉಪದ್ರವವು ಬಂದರೂ ಅವರಿಗೆ ಕೇಡು ಸಂಭವಿಸುವುದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವರಿಗೆ ಭಯಪಡುವವರೇ, ಪರಿಶುದ್ಧರೇ, ದೇವರಿಗೆ ಭಯಪಡಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ, ಯಾವ ದರಿದ್ರ ಏನಿದೆ, ಯಾವ ಕೊರತೆ, ಯಾವ ಸಾಲ, ಯಾವ ಕೊರತೆ ಇರುವುದಿಲ್ಲ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಳಿದೆ ಹಸಿದಾವು. ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲು ಅಂದ್ರೆ ಯಾವ ಶುಭವು, ಯಾವ ಒಳ್ಳೆಯದಕ್ಕೂ ಕೊರತೆ ಆಗುವುದಿಲ್ಲ. ಮಕ್ಕಳಿರ, ನೋಡ್ರಿ ಎಷ್ಟು ಚೆನ್ನಾಗಿದೆ ಕೀರ್ತನೆಗಾರನು. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ.
ನಾನು ಕರ್ತನಾದ ಯೆಹೋವನ ಭಯವನ್ನು ನಿಮಗೆ ಕಲಿಸಿಕೊಡುವೆನು. ದೀರ್ಘಾಯುಷ್ಯ ಬೇಕೋ, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೆಂದು ಬಯಸುತ್ತೀಯಾ? ಹಾಗಾದ್ರೆ ನಿನ್ನ ನಾಲಿಗೆಯನ್ನು ಕೆಟ್ಟದಕ್ಕೆ ಹೋಗದಂತೆ ಕಾದುಕೋ. ವಂಚನೆ ಮಾತು ಆಡದೆ ನಿನ್ನ ತುಟಿಗಳನ್ನು ಬಿಗಿ ಹಿಡಿದುಕೋ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ಸಾಧ್ಯವಾದಷ್ಟು ಎಲ್ಲಾ ಜನರೊಂದಿಗೆ ಸಮಾಧಾನವನ್ನೇ ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಯೆಹೋವನು, ಕರ್ತನಾದ ಯೆಹೋವನು ನೀತಿವಂತರನ್ನು ಕರುಣಿಸಿ ಕಟಾಕ್ಷಿಸುತ್ತಾನೆ. ಅವರು ಮೊರೆ ಇಡುವಾಗ, ಅವರು ಪ್ರಾರ್ಥನೆ ಮಾಡುವಾಗ ಕಿವಿಗೊಡುತ್ತಾನೆ. ಬಹಳ ಜಾಗ್ರತೆಯಿಂದ ಕೇಳ್ತಿರ್ಲಿ. ಕೆಡುಕರಿಗೆ, ದುಷ್ಟರಿಗೆ, ದುಷ್ಟರಿಗೆ ಕ್ರೋಧವು ಅಟ್ಟಿಸುತ್ತದೆ. ಅವರ ನೆನಪೇ ಉಳಿಯದಂತೆ ಆಗುತ್ತದೆ. ದುಷ್ಟರು, ದುರ್ಮಾರ್ಗರು ಅವರು ಮಾಡತಕ್ಕಂಥ ಅವರ ದುರ್ಮಾರ್ಗತನದಿಂದ ಅವರ ನೆನಪು ಉಳಿಯದಂತೆ ನಾಶವಾಗುವರು. ಯೆಹೋವನು, ಕರ್ತನಾದ ಯೆಹೋವನು ನೀತಿವಂತರ ಪ್ರಾರ್ಥನೆಯನ್ನು, ಕೂಗನ್ನು ಕೇಳಿ ಎಲ್ಲರ ಅಂಡರ್ಲೈನ್ ಮಾಡ್ತೀರಿ, ಎಲ್ಲಾ ಸಂಕಟಗಳಿಂದ, ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಕುಗ್ಗಿ ಮುರಿದ ಮನಸ್ಸುಳ್ಳವರಿಗೆ, ಪಶ್ಚಾತ್ತಾಪದಿಂದ ಬಂದವರಿಗೆ, ಅಯ್ಯೋ ಮನಸ್ಸು ತಿರುಗಿಕೊಂಡು ತನ್ನ ಕೇಡು, ತನ್ನ ಅಪರಾಧಗಳು, ತನ್ನ ಪಾಪಗಳಿಂದ ಪಶ್ಚಾತ್ತಾಪ ಪಟ್ಟು ಮನಸ್ಸು ತಿರುಗಿಕೊಂಡು ಇನ್ನು ಮುಂದೆ ಆ ಪಾಪಕ್ಕೆ ಹೋಗುವುದಿಲ್ಲ ಎಂಬುದಾಗಿ ಕುಗ್ಗಿದ ಮನಸ್ಸುಳ್ಳವರಾಗಿ ದೇವರ ಸಮ್ಮುಖದಲ್ಲಿ ಬಂದು ಬೇಡಿಕೊಂಡರೆ ಕುಗ್ಗಿ ಹೋದವರನ್ನು ಉದ್ಧರಿಸುತ್ತಾನೆ. ಹಲ್ಲೆಲೂಯಾ. ನೀತಿ, ಇಲ್ಲಿ ಬಹಳ ಜಾಗ್ರತೆ. ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕವಿದ್ದರೂ, ನೋಡಿ, ವಿದ್ದರೂ, ಆದರೆ ಅನ್ನೋ ಪದ ಹೋಯ್ತಿಲ್ಲ. ಆದರೆ ಕರ್ತನಾದ ಯೆಹೋವನು ಅವೆಲ್ಲಾ ಸಂಕಟಗಳಿಂದ ಅವನನ್ನು ತಪ್ಪಿಸುವನು. ಕರ್ತನು ಆದ ಯೆಹೋವನು ಆ ಮನುಷ್ಯನ ಎಲುಬುಗಳಾಗಲಿ ದೇಹವಾಗಲಿ ಗಾಯಗೊಳ್ಳದೆ ಮುರಿಯದಂತೆ ಕಾಪಾಡುವನು. ಅವುಗಳಲ್ಲಿ ಒಂದಾದರೂ ಮುರಿದು ಹೋಗದಂತೆ. ಬಹಳ ಮೇಲೆ ನಾವು ನೀತಿವಂತನ ಬಗ್ಗೆ ಬರೆಯಲ್ಪಟ್ಟಿದೆ. ಈಗ ನೋಡ್ರಿ, ದುಷ್ಟನು ಮಾಡತಕ್ಕಂಥ ಕೆಡುಕು, ಅವನು ಮಾಡತಕ್ಕಂಥ ಅವನ ಕೇಡು ಅವನನ್ನು ಕೊಲ್ಲುತ್ತದಂತೆ. ಇಲ್ಲಿ ನೀತಿವಂತನು ತನ್ನ ಧರ್ಮ ಮಾರ್ಗದಲ್ಲಿದ್ದ ಕೂಡಲೇ ಅವನನ್ನು ಕಾಪಾಡಲಿಕ್ಕೆ ದೇವರಿದ್ದಾರೆ. ಆದರೆ ದುಷ್ಟನು ದುರ್ಮಾರ್ಗತನವನ್ನು, ಮೋಸ, ವಂಚನೆ, ಕುತಂತ್ರ ಮಾಡ್ತಾನಲ್ಲ, ಅವನ ದುಷ್ಟತನವೇ ಅವನನ್ನು ಕೊಲ್ಲುತ್ತದಂತೆ. ನೀವೇನ್ ಮಾಡೋದು ಬೇಕಾಗಿಲ್ಲ. ದುಷ್ಟರನ್ನು ನೀವು ಸೇಡು ತೀರಿಸ್ಕೊಳ್ಳೋ ಅಕ್ಕರೆ ಇಲ್ಲ. ಯಾವ ದುಷ್ಟರು ನಿಮಗೆ ಮೋಸ, ವಂಚನೆ, ದಗ ಮಾಡಿದಾರಲ್ಲ, ಆ ಕೆಡುಕವು, ಆ ಕೆಟ್ಟತನವೇ ಅವನನ್ನು ಹೊಡೆದು ನಾಶ ಮಾಡ್ತದಂತೆ. ಆದರೆ ಇಲ್ಲಿ ನೀತಿವಂತರ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾನೆ. ಇವತ್ತು ಅಂತ ದುಷ್ಟರಾಗಿದ್ರು ಕೂಡ ಮನಸ್ಸು ತಿರ್ಕೊಂಡು ದೇವರ ಸಮ್ಮುಖದಲ್ಲಿ ಬರುವುದಾದರೆ ಕರ್ತನು ಇವತ್ತಿಗೂ ಕೈ ಚಾಚಿ ಕರೀತಾ ಇದ್ದಾನೆ. ಕಷ್ಟಪಡೋರಿ, ಹೊರಹೊತ್ತೋರಿ ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಎಂಬುದಾಗಿ. ಬರೋರಿಗೆ ರಕ್ಷಣೆಯ ಉತ್ತಮವಾದಂಥ ಸಮಯವಾಗಿದೆ. ಮುಂದೆ, ನೀತಿವಂತರನ್ನು ದ್ವೇಷಿಸುವವರು ಅಪರಾಧಿಗಳೆಂದು ಎನಿಸಲ್ಪಡುವರು. ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ, ಕಾಪಾಡುತ್ತಾನೆ. ಆತನನ್ನು ಆಶ್ರಯಿಸಿಕೊಂಡಿದ್ದವರಲ್ಲಿ ಒಬ್ಬರಾದರೂ ಅಪರಾಧಿಗಳೆಂದು ಎನಿಸಲ್ಪಡುವುದಿಲ್ಲ. ಆತನ ಆಶ್ರಯದಲ್ಲಿ ಬಂದಿರತಕ್ಕಂಥ ಯಾವನಾದರೂ ಒಬ್ಬನಾದರೂ ಅಪರಾಧಿ ಎಂದು ಎನಿಸಲ್ಪಡುವುದಿಲ್ಲ. ಬೈಬಲ್ ಹೇಳ್ತಾ ಇದೆ, ಕ್ರಿಸ್ತನು ಶಿಲುಬೆ ಮರಣದ ಮೂಲಕವಾಗಿ ಪರಲೋಕದಲ್ಲಿಂದ ದೇವರು ನಮ್ಮನ್ನು ನೀತಿವಂತರಾಗಿ ನಡೆಸಿದ ಮೇಲೆ ನಮ್ಮನ್ನು ಅಪರಾಧಿ ಎಂದು ನಿರ್ಣಯಿಸುವನು ಯಾರು? ಕೀರ್ತನೆ 8ನೇ ಅಧ್ಯಾಯ ಸುಮಾರು 20ರಿಂದ 28 ನೋಡ್ಬೋದು. ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸೋರು ಯಾರೆಂಬುದಾಗಿ. ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಭಯ. ನಿನ್ನೆ ಒಂದು ಯವನಸ್ಥರು ಸಿಕ್ಕಿದ್ರು ನನಗೆ. ಹಲ್ಲೆಲೂಯಾ.
ಆ ಯವನಸ್ಥರು ಕೇಳಿದೆ, ನೀನು ಬೈಬಲ್ ಓದ್ತಾ ಇದೀಯ ಅಮ್ಮ ಅಂತ ಕೇಳಿದೆ. ಪಾಪ ಒಂದು ಹುಡುಗಿ ಹೇಳಿದ್ದು, ಹೌದು ಅಂಕಲ್ ನಾನು ಓದ್ತಾ ಇದ್ದೀನಿ. ಎಷ್ಟು ಸಾರಿ ಓದಿದ್ದಿ? ನಂದು 7 times ನಾನು ಕಂಪ್ಲೀಟ್ ಮಾಡಿದ್ದೀನಿ ಬೈಬಲ್ ಅಂತ ಹೇಳಿ. ಅದೇ ನಿಮ್ಗೆ ಯಾರು ಪ್ರಶ್ನೆ ಕೇಳಿದ್ರೆ ಎಷ್ಟು ಸಾರಿ ಅಂತ ಹೇಳ್ತೀರಿ? ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಎಷ್ಟು ಸಾರಿ ಅಂತ ಹೇಳ್ತೀರಿ? ಒಂದು ಸಾರಿ ಮುಗಿಸಿದ್ಯಾ? ಹಲ್ಲೆಲೂಯಾ. ಅದಕ್ಕೆ ಅಲ್ಲೇ ಪ್ರಶ್ನೆ ಕೇಳಿದ್ರೆ ಅವರು 7 ಸಾರಿ ಅಂತ. ಇನ್ನೊಂದು ಹುಡುಗಿ ಇತ್ತು, ಅವಳು ಕೇಳಿದೆ ಇವತ್ತಿಗೆ, ನೀ ಎಷ್ಟು ಸಾರಿ? ಹಾಂ ಅಂಕಲ್ ಎಷ್ಟು ಸಾರಿ ಓದಿ ಅಂತೇಳಿ ಭಾಳ ನಾಚಿಕೊಳ್ತಾ ಇದ್ದೆ. ನಾಳದೆ, ನೀವು ಚರ್ಚಿಗೆ ಹೋಗ್ತಾ ಇದ್ರಿಲ್ಲ? ಹೌದು, ಅವ್ರು ಚರ್ಚಿಗೆ ಹೋಗ್ತಾ ಇದ್ದೇವೆ. ಭಾಳ ತಪ್ಪದೇ ಹೋಗ್ತೀವಿ, ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಹೋಗ್ತೇವೆ ನಾವು. ಚರ್ಚೆ, ಬರ್ತ್ಡೇ ಪ್ರೋಗ್ರಾಮ್, ಮದುವೆ ಪ್ರೋಗ್ರಾಮ್ ಚರ್ಚೆಯಲ್ಲಿರುವಾಗ, ಮತ್ತು ಯಾವುದೇ ಕಾರ್ಯಕ್ರಮ ಇದ್ದಾಗೆಲ್ಲ ಚರ್ಚ್ಗಳಿಗೆ ನಾವು ತಪ್ಪಿಸೋದಿಲ್ಲ. ಎಲ್ಲ ಚರ್ಚೆನ, ಎಲ್ಲ ಪ್ರಾರ್ಥನಿಕ ಕೂಟಗಳಿಗೆ ಹೋಗ್ತೀವಿ. ಸರಿ, ಭಾಳ ಸಂತೋಷವಾಯಿತು. ನೀನು ಬೈಬಲ್ ಓದಿದಿ 7 ಸಾರಿ, ನೀನು ಏನು ಕಲ್ತುಕೊಂಡಿ ಅಂತ ಕೇಳಿದೆ. ಇನ್ನೊಬ್ಬಳು ಭಾಳ ಒಳ್ಳೆ ಉತ್ತರ ಕೊಟ್ಲು, ನಾನು ದೇವರ ವಾಕ್ಯವನ್ನು ಕಂಠಪಾಠ ಮಾಡಿದರೆ ನಾನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ನೀಟಿನಲ್ಲಿ ಅಷ್ಟು ಅಂಕಗಳು ಪಡ್ಕೊಳ್ಳದೆ ನಾನು ವಿಫಲವಾಗಿರುವುದರಿಂದ ನಾನು ಬಸ್ನಲ್ಲಿ ಬರ್ತಾ ಇರುವಾಗ ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕೆಂಬುದಾಗಿ ಭಾಳಷ್ಟು ದುಃಖ ಆಯಿತು ನನಗೆ. ಆದರೆ ದೇವರ ವಾಕ್ಯ ಏನು, ಈ ಬೈಬಲ್ ವಾಕ್ಯ ನನಗೆ ನೆನಪು ಬಂದು ನನಗೆ ಧೈರ್ಯ ತೋರಿತು, ನನಗೆ ಸಾಂತ್ವನ ಕೊಟ್ಟಿತು, ಆದರಣೆ ಕೊಟ್ಟಿತು, ಆತ್ಮಹತ್ಯೆ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಎಂಬುದಾಗಿ. ಪುನಃ ಎಕ್ಸಾಮನ್ನು ಕಟ್ಟಿದರೆ, ಶ್ರಮಪಟ್ಟರೆ, ಓದಿದರೆ ನೀನು ಪಾಸ್ ಆಗ್ತಿ ಎಂಬುದಾಗಿ. ಹಲ್ಲೆಲೂಯಾ. ಅವಳು ಹೇಳಿದೆ, ಹೌದು, ದೇವರ ವಾಕ್ಯ ಓದೋದ್ರಿಂದ ನಿನಗೆ ಏನಾಯಿತು, ಏನು ಲಾಭ ಆಯಿತು? ಬೈಬಲ್ ಓದಿ ಬೈಬಲ್ ಅಂತ ತಿಳ್ಕೊಂಡು ನಿನಗೆ ಏನು ಲಾಭ ಆಯಿತು ಅಂತ ಕೇಳಿರುವಾಗ, ದೇವರ ವಾಕ್ಯವು ನನ್ನ ಪ್ರಾಣವನ್ನು ಕಾಪಾಡದೆ ನನ್ನನ್ನು ರಕ್ಷಿಸಿದೆ ಎಂಬುದಾಗಿ. ಇನ್ನೊಬ್ಬಳು ಕೇಳಿದೆ, ಅವಳು ಏನು ಕಲ್ತ್ಕೊಂಡಿ? ನಾ ಹೇಳಿದೆ, ಆಯಿತು ಓದಿಲ್ಲಲ್ಲ, ಸರಿ ನೀನು ಚರ್ಚ್ಗೆ ಹೋಗ್ತೀಯಲ್ಲ, ಹೌದಲ್ಲ ಅಪ್ಪಿ, ಚರ್ಚ್ಗೆ ಹೋಗ್ತೀಯಲ್ಲ ನೀ, ಚರ್ಚ್ಗೆ ಹೋಗಿ ಏನು ಕಲ್ತೀನಿ ಅಂತ. ಚರ್ಚ್ಗೆ ಹೋಗಿ ಏನು ಕಲ್ತಿದ್ದೆ? ಅವಳು ಏನು ಉತ್ತರ ಕೊಡ್ತಾ ಇಲ್ಲ. ಕೆಲವು ಜನ ಚರ್ಚ್ಗೆ ಯಾಕೆ ಹೋಗ್ತಾರೆ ಅಂದರೆ, ಸಭೆಗೆ, ಕರ್ತನ ಸಭೆಗೆ ಹೋಗ್ತಾರೆ. ಯಾಕೆ ಹೋಗ್ತೀರಿ ಅಂದರೆ, ಕೆಲವು ಜನ ಇಲ್ಲ ನಾನು ಎಂಥ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಆ ಡ್ರೆಸ್ ಎಲ್ಲರಿಗೆ ತೋರಿಸ್ಲಿಕ್ಕೆ ನಾನು ಹೋಗ್ತೀನಿ ಎಂಬುದಕ್ಕೆ ಕೆಲವು ಜನ. ಅವಳು ಹೇಳಿಲ್ಲ. ಇನ್ನು ಕೆಲವರು, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅದಕ್ಕಾಗಿ ಫ್ರೆಂಡ್ಸಲ್ಲಿ ಮಾತಾಡಿ ಸ್ವಲ್ಪ ಫೆಲೋಶಿಪ್ ಇರ್ತದೆ, ಅದಕ್ಕಾಗಿ ಹೋಗ್ತಾ ಇದ್ದೀನಿ ಅಂತ ಕೆಲವು ಜನ. ಕೆಲವು ಜನ ದುರ್ಬುದ್ಧಿ ಇಟ್ಕೊಂಡು ಕರ್ತನ ಸಭೆಗೆ ಬರ್ತಾರೆ. ಬರ್ಲಿ, ಒಂದು ದಿವಸ ಅವರು ಕೂಡ ಸದ್ಬುದ್ಧಿ ಕೊಡಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ. ಆದರೆ ಇವಳು ಕೇಳ್ತಾ ಇದ್ದಾನೆ, ನೀನು ಏನು ಕಲ್ತ್ಕೊಂಡಿದ್ರಿ ಅಂತ ಹೇಳ್ತಾ. ಮತ್ತು ನಮ್ಮ ಸಭೆಯಲ್ಲಿ ನಾವು ಡ್ಯಾನ್ಸ್ ಕಲಿಸ್ಕೊಡ್ತೇವೆ, ನಾವು ವರ್ಷಿಪ್ ಕಲಿಸ್ಕೊಡ್ತೇವೆ, ನಾವು ಆರಾಧನೆ ಕಲಿಸ್ಕೊಡ್ತೇವೆ, ಆದರೆ ದೇವರ ವಾಕ್ಯಕ್ಕೆ ಅಧೀನರಾಗಿರುವುದನ್ನು ಕಲಿಸ್ಕೊಟ್ಟಿದ್ರ? ನಮ್ಮ ಸಭೆಯಲ್ಲಿ ಡ್ಯಾನ್ಸ್ ಇರ್ತದೆ, ನಾವು ಡ್ಯಾನ್ಸ್ ಕಲಿಸ್ಕೊಡ್ತೇವೆ, ಆದರೆ ದೇವರ ಮಕ್ಕಳೇ, ಇಲ್ಲಿ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ಬನ್ನಿರಿ ಮಕ್ಕಳೇ, ಪರಿಶುದ್ಧರೇ, ದೇವರಿಗೆ ಭಯಪಡಿ, ನಾನು ಕರ್ತನ ಭಯವನ್ನು ನಿಮಗೆ ಕಲಿಸ್ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಕೀರ್ತನೆ 37:4 ಕರ್ತನು ಸರ್ವೋತ್ತಮನು, ಆತನ ಒಳ್ಳೆಯದನ್ನು, ಆತನ ಸುಖವು, ಆತನ ಆಶೀರ್ವಾದದ ಸಮೃದ್ಧಿಯನ್ನು ಸವಿದು ನೋಡಿ, ರುಚಿಸಿ ನೋಡಿ ಅನುಭವಿಸಬೇಕೆಂಬುದಾಗಿ ಬಯಸ್ತೀರಾ? ಆಮೇನ್. ಹಾಗಾದರೆ ಕರ್ತನಿಗೆ ಭಯಪಡ್ರಿ ಎಂಬುದಾಗಿ ಇಲ್ಲಿ ಬೋಧಕನು, ಕೀರ್ತನೆಗಾರನ ಹಾಡ್ತಾ ಇದ್ದಾನೆ. ನಾನು ನಿಮಗೆ ಕರ್ತನಿಗೆ ಹೇಗೆ ಭಯಪಡೋದನ್ನು ಕಲಿಸ್ಕೊಡ್ತೀನಿ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಈ ಕೀರ್ತನೆ 34 ನನಗೆ ಬಹಳ ಇಷ್ಟವಾದಂಥ ಕೀರ್ತನೆ ಇದೆ. ಯಾಕಂದರೆ ದೇವರನ್ನು ರುಚಿಸಿ ನೋಡತಕ್ಕಂಥ ಅದ್ಭುತವಾದಂಥ ಅರ್ಥವು ಇದರಲ್ಲಿದೆ. ನಮ್ಮ ಬಾಯಿಂದ ಇಲ್ಲಿ ನೋಡಿ ಎಷ್ಟು ಸಾರಿ ಬರಲ್ಪಟ್ಟಿದೆ ಇದರೊಳಗೆ ಭಯ ಅನ್ನೋದು. ದೇವರು ತನ್ನನ್ನು, ಐ ಸಾಟ್ ದ ಲಾರ್ಡ್ ಆ್ಯಂಡ್ ಹೀ ಹರ್ಡ್ ಮೀ ಆ್ಯಂಡ್ ಡೆಲಿವರ್ಡ್ ಮೀ ಫ್ರಮ್ ಆಲ್ ದ ಫಿಯರ್ಸ್. ನನ್ನ ಸಂಕಟ ಕಾಲದಲ್ಲಿ ನಾನು ದೇವರನ್ನು ಹುಡುಕಿದೆ. ಯಾರನ್ನು ಹುಡುಕಿದೆ? ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ, ಬೇಕಾಗಿರುವ ಎಲ್ಲವೂ ನಿಮಗೆ ಅನುಗ್ರಹಿಸಲ್ಪಡ್ತದೆ. ನನ್ನ ಸಂಕಟ ಕಾಲದಲ್ಲಿ ನಾನು ದೇವರನ್ನು ಹುಡುಕಿದೆ, ಆತನಿಗೆ ಮೊರೆ ಇಟ್ಟಿದೆ, ಆತನು ನನ್ನನ್ನು ಎಲ್ಲ ಭೀತಿಗಳಿಂದ, ಭಯಭೀತಿಗಳಿಂದ ನನ್ನನ್ನು ರಕ್ಷಿಸಿದ್ದಾನೆ ಎಂಬುದಾಗಿ. ಯಾಕೆ ಇದನ್ನು ರಕ್ಷಿಸಿದರೆ ಈತನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರುವುದರಿಂದ. ಅದಕ್ಕೆ ನೋಡಿ, ನೆಕ್ಸ್ಟ್ ನೋಡ್ರಿ, ಆ ಬಡವನು ದೇವರಿಗೆ ಮೊರೆಯಿಟ್ಟಾಗ ದೇವರ ಅವನ ಪ್ರಾರ್ಥನೆಯನ್ನು ಕೇಳಿ, ಮತ್ತೆ ನೋಡ್ರಿ ಕೆಳಗೆ ಸುಮ್ಮನೆ ಬಿಟ್ಟಿಲ್ಲ. ಆ ಬಡವನು ದೇವರಿಗೆ ಮಟ್ಟಿ, ಬಡವನಂದ್ರೆ ದೀನನು, ತಗ್ಗಿಸಿಕೊಳ್ಳುವನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಬಡವನಂದ್ರೆ, ದೀನನಂದ್ರೆ ತಗ್ಗಿಸಿಕೊಳ್ಳುವನು. ಗಂಭೀರವಾಗಿ ಹೇಳ್ತಿರಲ್ವ. ಅವನು
ಪ್ರಾರ್ಥನೆ ಮಾಡಿದ್ರೆ 6ನೇ ವಚನದಲ್ಲಿ ನಾವು ನೋಡ್ತೇವೆ, ದಿಸ್ ಪೂರ್ ಮ್ಯಾನ್ ಕ್ರೈಡ್ ಔಟ್ ಆ್ಯಂಡ್ ದ ಲಾರ್ಡ್ ಹರ್ಡ್ ಆ್ಯಂಡ್ ಸೇವ್ಡ್ ಹಿಮ್ ಔಟ್ ಆಫ್ ಆಲ್ ಹಿಸ್ ಟ್ರಿಬ್ಯುಲೇಷನ್ಸ್, ಟ್ರಬಲ್ಸ್. ಈ ಬಡ ದೀನನು ತಗ್ಗಿಸಿಕೊಳ್ಳೋನು. ಯಾರು? ರುಬಾಬಿದ್ದವನಲ್ಲ, ಅಹಂಕಾರ ಇದ್ದವನಲ್ಲ, ಗರ್ವದಿಂದ ಇದ್ದವನಲ್ಲ, ವಿನಯ ವಿನಮ್ರತೆ, ತಗ್ಗಿಸಿಕೊಳ್ಳುವ ದೀನನು ದೇವರ ಹತ್ರ ಮೊರೆ ಇಟ್ಟಾಗ ಸಂಕಟ ಕಾಲದಲ್ಲಿ ದೇವರನ್ನು ಎಲ್ಲ ಸಂಕಟಗಳಿಂದ ತಪ್ಪಿಸಿದನು ಎಂಬುದಾಗಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ಎಂಥ ಮನಸ್ಸಿರಬೇಕು? ದೀನ ಮನಸ್ಸು. ನೆಕ್ಸ್ಟ್ ನೋಡ್ತಾ ಇದ್ದೇವೆ, ಅಲ್ಲೇ ನಾವು ನೋಡ್ತಾ ಇದ್ದೇವೆ ಎಷ್ಟು ಅದ್ಭುತವಾದಂಥ ಮಾತು. ನನ್ನ ಪ್ರಿಯ ಸಹೋದರಿ ಸಹೋದರ, ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಗುಡ್ ನ್ಯೂಸ್ ಏನಂದ್ರೆ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ದೇವರು ತನ್ನ ದೂತರನ್ನು Z+ಸೆಕ್ಯೂರಿಟಿಯನ್ನು, ಮಿನಿಸ್ಟ್ರಿಗೂ ಇಲ್ಲ ಇದು, ಪ್ರಧಾನಮಂತ್ರಿಗೂ ಇಲ್ಲ ಇದು, Z+ಸೆಕ್ಯೂರಿಟಿ ದೇವದೂತರುಗಳನ್ನು ಕಳಿಸಿ ತನ್ನ ಭಕ್ತರಾದ ನಮಗೆ ಎಲ್ಲ ಸಂಕಟಗಳಿಂದ ಕಾಪಾಡೋದಕ್ಕಾಗಿ Z+ಸೆಕ್ಯೂರಿಟಿ ಅಲ್ಲ, ಸುಪ್ರೀಂ+ಸೆಕ್ಯೂರಿಟಿ ಆತನು ತನ್ನ ಭಕ್ತರಿಗಾಗಿ ಕಳಿಸ್ತಾನೆ. ಅದು ಯಾರಿಗಾಗಿ? ಬಹಳ ಪ್ರಾರ್ಥನೆ ಮಾಡೋರಿಗಾಗಿ ಅಂತ ಬರಲ್ಪಟ್ಟಿದೆ. ಹಲ್ಲೆಲೂಯಾ. ದಿನಾಲು ಚರ್ಚಲ್ಲಿ ವರ್ಷಿಪ್ ಮಾಡಿ ಹಾಡಾಡಿ ಕುಣಿದಾಡೋರಿಗಾಗಿ ಅಂತ ಬರಲ್ಪಟ್ಟಿದೆ. ಹಲ್ಲೆಲೂಯಾ. ಕುಣಿದಾಡಿದ್ರು ದೇವರ ಭಯ ಇಲ್ಲದ್ರೆ ವ್ಯರ್ಥ. ನೀನು ಬಹಳಷ್ಟು ಆರಾಧನೆ ಮಾಡಿ ವರ್ಷಿಪ್ ಮಾಡಿ ಮತ್ತು ದೇವರ ಭಯ ಇಲ್ಲದೆ ಕದಿಮನಾಗಿ, ಕಳ್ಳನಾಗಿ, ಮೋಸಗಾರನಾಗಿದ್ರೆ ವ್ಯರ್ಥನೇ ವ್ಯರ್ಥ. ದೇವರನ್ನು ಮೋಸ ಮಾಡ್ತಾ ಇದೆ ಎಂಬುದಾಗಿ ತಿಳ್ಕೊಳ್ತಾ ಇದೆಯಾ ನೀನು? ಗಂಭೀರವಾಗಿ ಹೇಳ್ತಿರಲ್ವ್ಯಾ? ದೇವರಿಗೆ ಮೋಸ ಮಾಡ್ತಾ ಇದೆಯಾ ಎಂಬುದಾಗಿ ತಿಳ್ಕೊಳ್ತೀಯಾ ನೀನು? ಆದರೆ ಗಮನಿಸಿ ಎಷ್ಟು ಅದ್ಭುತವಾಗಿ ಬರಲ್ಪಟ್ಟಿದೆ. ನೆಕ್ಸ್ಟ್ ನಾವು ನೋಡ್ತಾ ಇದ್ದೇವೆ ನನ್ನ ಪ್ರಿಯ ಸಹೋದರಿ ಸಹೋದರಿ, ವಚನ ಈ ಇಂಗ್ಲೆಂಡಿನ ಕ್ಲಾರ್ಕಿನ ಕುಟುಂಬದಲ್ಲಿ ನಡೆದಿರತಕ್ಕಂಥ ಘಟನೆಯನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟು ಅದ್ಭುತವಾಗಿ ಹೇಳ್ತಾ ಇದೆ. ಓ ಟೇಸ್ಟ್ ಅಂಡ್ ಸೀ ದಟ್ ದ ಗಾಡ್ ಈಸ್ ಸೋ ಗುಡ್. ಓ ರುಚಿಸಿ ನೋಡಿರಿ, ಕರ್ತನು ಸರ್ವೋತ್ತಮನು ಎಷ್ಟು ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ. ಎದರಿಂದ ರುಚಿ ನೋಡಬೇಕು? ನಾಲಿಗೆಯಿಂದ ರುಚಿ ನೋಡಬೇಕು. ಭಾಳ ಜನ ನಾವು ಭಾಳಷ್ಟು ದೇವರ ವಾಕ್ಯ ಕೇಳ್ತೀವ್ರಿ, ನಾವು ವರ್ಷಿಪ್ ಮಾಡ್ತೀವ್ರಿ, ನಾವು ಭಾಳ ಸಂತೋಷ ವರ್ಷಿಪ್ ಮಾಡಿ. ವರ್ಷಿಪ್ ಅಂದ್ರೆ ಏನು? ಹಲೋ, ವರ್ಷಿಪ್ ಅಂದ್ರೆ ಏನು? ಬಾಯಿಂದ ದೇವರನ್ನು ಹೊಗಳೋದು ಮಾತ್ರ ಅಲ್ಲ, ದೇವರನ್ನು ಕೀರ್ತಿಸೋದು ಮಾತ್ರ ಅಲ್ಲ. ವರ್ಷಿಪ್ ಅಂದ್ರೆ ಬೈಬಲ್ ಪ್ರಕಾರವಾಗಿ ಅದಕ್ಕೆ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು ಕ್ಲಿಯರ್ ಆಗಿ, ನನ್ನನ್ನು ಬಾಯಿಂದ ಬಂದು ಸ್ತುತಿಸೋರು ಬಹಳ, ಹೊಗಳೋರು ಬಹಳ, ಆದರೆ ಅವರ ಹೃದಯ ಎಷ್ಟೋ ದೂರವಾಗಿದೆ. ನನ್ನನ್ನು ಒಡೆಯನೇ, ನನ್ನನ್ನು ನನ್ನನ್ನು ಪ್ರಭುವೇ ಎಂದು ಹೇಳುವವರು, ಹೊಗಳೋರು ಬಹಳ ಜನ ಇದ್ದಾರೆ. ಆದರೆ ನನ್ನನ್ನು ಪ್ರಭುವೇ ಎಂದು ಹೊಗಳತಕ್ಕಂಥವ್ರು ಯಾರೂ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಪರಲೋಕದಲ್ಲಿರುವಂಥ ನನ್ನ ತಂದೆ ಚಿತ್ತ ಪ್ರಕಾರವಾಗಿ ನಡೆಯೋನೇ ಆ ರಾಜ್ಯಕ್ಕೆ ಬಾಧ್ಯನಾಗಿರ್ತಾನೆ. ಆ ರಾಜ್ಯದ ಸುಖ ಸಮೃದ್ಧಿ, ಆ ರಾಜ್ಯದ ಆನಂದ ಹರ್ಷ, ಆ ರಾಜ್ಯದಿಂದ ಉಂಟಾಗತಕ್ಕಂಥ ಆ ಸೌಲಭ್ಯವು ನಿನಗೆ ಉಂಟಾಗ್ತದೆ. ಎಲ್ಲರೂ ಹೇಳ್ತೀರಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನನಗೆ ಬಹಳ ಸಂತೋಷವಾಗ್ತಾ ಇದೆ ನಿಮ್ಮ ಈ ಆಸಕ್ತಿಯನ್ನು ನೋಡಿ. ಯಾಕೆ ಅಂದ್ರೆ ಇಲ್ಲಿ ಮತ್ತೆ ಹೇಳ್ತಾನೆ, ಪರಿಶುದ್ಧರೇ. ಯಾರಿಗೆ? ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಪರಿಶುದ್ಧರಾಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ತನ್ನನ್ನು ತಾನು ಪರಿಶುದ್ಧರು ಎಂದು ದಾವೆ ಮಾಡಿಕೊಂಡಿದ್ದವರೆಲ್ಲರಿಗೆ ಪರಿಶುದ್ಧರೇ, ದೇವರಿಗೆ ಭಯಪಡಿರಿ. ಎಷ್ಟೋ ಜನ ಕೇಡಿಗೆ, ಸಂಕಟ, ಸಮಸ್ಯೆಗಳಿಗೆ, ಬಾಧೆಗಳಿಗೆ ಬಲಿ ಬಿದ್ದು, ಹಿಂಸೆ ಬಿದ್ದು, ಪ್ರೈಸ್ ಲಾರ್ಡ್ ಜೀಸಸ್, ಹಿಂಸಿಸಲ್ಪಟ್ಟು ನಾಶವಾಗ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಿಯಾ? ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ, ಪರಿಶುದ್ಧರೇ. ಕೀರ್ತನೆ 34ರಲ್ಲಿದೆ, ಪರಿಶುದ್ಧರೇ ದೇವರಿಗೆ ಭಯಪಡಿ. ನಾವೇನು ಕಲೀಲಿಕ್ಕೆ ಬರ್ತಾ ಇದ್ದೇವೆ ಸಹೋದರಿ ಸಹೋದರೇ? ಯಾರಾದರೂ ಹೇಳಿದ್ರೆ ಬೈಬಲನ್ನು ಓದಿ ನಾನು ಏನು ಕಲ್ತೀನಂದ್ರೆ, ನೀವು ಮೊಟ್ಟ ಮೊದಲಾಗಿ ಒಂದೇ ಪ್ರಶ್ನೆಗೆ ಉತ್ತರ ಕೊಡ್ಬೋದು, ನಾನು ದೇವರ ಭಯವನ್ನು ಕಲ್ತ್ಕೊಂಡಿದ್ದೇನೆ, ನಾನು ಕರ್ತನಿಗೆ ಭಯಪಡೋದನ್ನು ಕಲ್ತ್ಕೊಡೋನೆ. ಆ ಕರ್ತನ ಭಯ ನನಗೆ ತಂದೆ ತಾಯಿಗಳಿಗೆ ಭಯಪಡೋದನ್ನು ಕಲಿಸ್ಕೊಟ್ಟು. ಯಾರನ್ನು ಭಯಪಡೋದು ಕಲಿಸಿದ್ವಿ? ಅಲ್ಲೇ ಬಂತು ಹೊಟ್ಟೆ ಪ್ರಾಬ್ಲಮ್. ತಂದೆ ತಾಯಿಗಳಿಗೆ ಭಯಪಡೋದನ್ನು ಕಲಿಸ್ಕೊ. ಆ ಕರ್ತನ ಭಯ ನನ್ನ ಒಡೆಯರು, ನಾನು ಎಲ್ಲಿ ಕೆಲಸ ಮಾಡ್ತೇನೆ ಆ ಧನಿಗೆ ನಂಬಿಕಸ್ಥನಾಗಿರುವುದನ್ನು ಕಲಿಸ್ಕೊಟ್ಟಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಕರ್ತನ ಭಯ ನನ್ನ ಆತ್ಮೀಕ ನಾಯಕನು, ನನ್ನ ಜೀವನವನ್ನು ರೂಪಿಸಿ ನನಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಆತ್ಮೀಕ ನಾಯಕರಿಗೆ ಭಯಭಕ್ತಿಯಿಂದ ನಂಬಿಕಸ್ಥನಾಗಿರುವುದನ್ನು ನನಗೆ ಕಲಿಸ್ಕೊಟ್ಟಿದೆ ಕರ್ತನ ಭಯ. ಎಲ್ಲರೂ ಹೇಳ್ತಿರಲ್ಲಿಯ? ಕರ್ತನ ಭಯ ಅಂದ್ರೆ ಏನು? ಆತನ
ನಿಯಮಗಳನ್ನು ಎಷ್ಟು ಮಾತ್ರಕ್ಕೂ ಮೀರದಿರುವುದೇ ಕರ್ತನ ಭಯವಾಗಿದೆ. ಆತನ ನಿಯಮಗಳು, ಆತನ ವಿಧಿಗಳು, ಆತನ ನ್ಯಾಯ ಪ್ರಮಾಣಗಳು, ಆತನ ಕಟ್ಟಳೆಗಳು, ಆತನ ಆಜ್ಞೆಗಳನ್ನು ಮೀರದೆ ಇರುವುದೇ ಕರ್ತನ ಭಯವು ನಮಗೆ ಕಲಿಸ್ಕೊಡ್ತದೆ. ಅದಕ್ಕಾಗಿ ಪರಿಶುದ್ಧರೇ ಬನ್ನಿ, ನಾನು ನಿಮಗೆ ಕರ್ತನ ಭಯವನ್ನು ಕಲಿಸ್ಕೊಡ್ತೀನಿ ಎಂಬುದಾಗಿ ಕರೀತಾ ಇದ್ದಾನೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ನೋಡ್ರಿ, ಎಷ್ಟು ಆನಂದವಾದ. ಕಾಡಿನಲ್ಲಿದ್ದ ಸಿಂಹದ ಮರಿಗಳು ಬೇಕಾದರೆ ಕೊರತೆಯಿಂದ, ದರಿದ್ರದಿಂದ, ಬಡತನದಿಂದ ಹಸಿದು ಏನಾಗೋದು, ಹಸಿದು ಬಳಬಹುದು. ಎಲ್ಲರೂ ಹೇಳ್ತೀರಲ್ವ, ಕೈಗಳು ತೋರಿಸ್ತೀರಿ, ಎಲ್ಲ ಕೈ ಹೇಳ್ತೀರಿ, ಹಲ್ಲೆಲೂಯಾ. ಹಸಿದು ಬಳಲಬಹುದು ಊಟಕ್ಕಿಲ್ಲದೆ, ಆದರೆ ಗಂಭೀರವಾಗಿ ಹೇಳ್ತೀರಲ್ವಯ್ಯ, ಪ್ರೈಸ್ ದಿ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತೀರಲ್ವಯ್ಯ. ಕರ್ತನಲ್ಲಿ ಓದ್ರಿ, ಕರ್ತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಮೇಲಿಗೂ ಕೊರತೆ ಇರದ. ಗಾಡ್ ಈಸ್ ಗುಡ್ ಆಲ್ ದ ಟೈಮ್ ಗಾಡ್ ಈಸ್ ಗುಡ್ ಫಾರ್ ಮೀ. ಕರ್ತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಎಲ್ಲ ಒಳ್ಳೇದು ಬೇಕಾ? ನಮಗೆ ಪ್ರತಿದಿನ ಒಳ್ಳೇದು ಬೇಕಾ? ಕರ್ತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಓದ್ರಿ, ಪ್ರಾಯದ ಸಿಂಹಗಳು ಹೊಟ್ಟೆಗಿಳದೆ ಹಸದಾವು, ಯೆಹೋವನ ಸನ್ನಿಧಿಯಲ್ಲಿ ಮೊರೆ ಇಡುವವನಿಗೆ ಯಾವ ಮೇಲಿಗೂ ಯಾವ ಒಳ್ಳೆಯದಕ್ಕೂ ಅವನಿಗೆ ಕಡಿಮೆ ಆಗುವುದಿಲ್ಲ. ನನ್ನ ಪ್ರಿಯ ಸಹೋದರಿ ಅತ್ಯಂತ ಉತ್ತಮವಾದಂಥ ಕಾರ್ಯಗಳು ದೇವರು ಮಾಡ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ. ಮನಸ್ಸು ದುಃಖ ಆಯಿತು, ಒಂದು ಸ್ವಲ್ಪ ಅರ್ಥ ಆಗೋದಿಲ್ಲ ನಾಯಿ ಯಾಕೆ ಕಚ್ಚಿದೆ ಅಂತೇಳಿ. ಹಲ್ಲೆಲೂಯಾ. ಪಾಪ ಆ ತಂದೆಗೆ ಅರ್ಥ ಆಗಿಲ್ಲ ನಾಯಿ ಯಾಕೆ ಕಚ್ಚಿದೆ ಎಂಬುದಾಗಿ. ಆದರೆ 5 ದಿನ ನಂತರ, ಎಲ್ಲರೂ ಹೇಳ್ತಿರಲ್ವಯ್ಯ, 5 ದಿನ ನಂತರ ಸುದ್ದಿ ಬಂತು, ವಿಶ್ವದ ಅತ್ಯಂತ ದೊಡ್ಡ ಹಡಗು, ಟೈಟಾನಿಕ್ ಹಡಗು ಐಸ್ ಗಡ್ಡೆಗೆ ಅಪ್ಪಳಿಸಿ ಮುಳುಗಿ ಹೋಗಿದೆ ಎಂಬ ಸುದ್ದಿ ಬಂದಿದ್ದ ಕೂಡಲೇ ಆವಾಗ ಅರ್ಥ ಆಯಿತು, ಈ ಕ್ಲಾರ್ಕ್ ಕುಟುಂಬಕ್ಕೆ ದೇವರು ನಮ್ಮನ್ನು ಕಾಪಾಡ. ಅವರೆಂದರೆ ಅರ್ಥ ಏನು? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ ನೀನು ನನಗಾಗಿಟ್ಟಿದ್ದನ್ನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಗಂಭೀರವಾಗಿ ಹೇಳ್ತಿರಲ್ವ್ಯಾ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು. ಓ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಆಡಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಾಂಧಕಾರದಿ ನಾ ನಡೆದ, ಎಲ್ಲರೂ ಕೂಡಿ, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು. ಓ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರರೇ, ಈ ಅದ್ಭುತವಾದಂಥ ಕೀರ್ತನೆ 34 ಎಂಥ ಅದ್ಭುತವಾದಂಥ ಸಂಗತಿಗಳನ್ನು ಬಯಲುಗೊಳಿಸುತ್ತೆ. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ, ನಿಮ್ಮ ಬಾಯಿಂದ ಯಾವ ಕೆಟ್ಟ ಮಾತನ್ನು ಬರದೆ. ದೇವರ ಭಯವನ್ನು ಕಲಿಸ್ಕೊಡ್ತಾನೆ. ಏನು ಕೊಡ್ತಾನೆ? ನಿಮ್ಮ ಬಾಯಿಂದ ಯಾವ ಕೆಟ್ಟ ಮಾತಂದ್ರೆ ಅಪಶಕುನ, ನಾಶಕರವಾದ ಮಾತು, ಶಾಪಕರವಾದ ಮಾತು, ಬೈಗಳವಾಗಲಿ ಅಥವಾ ಅಶ್ಲೀಲವಾದಂಥ ಮಾತುಗಳಾಗಲಿ
ಅಂತ ಅಶ್ಲೀಲವಾದಂಥ ಮಾತುಗಳಾಗಲಿ, ಅಥವಾ ರೊಮ್ಯಾಂಟಿಕ್ ಮಾತುಗಳಾಗಲಿ, ಅಥವಾ ಯಾರಿಗೂ ಇಷ್ಟವಿಲ್ಲದ ಬೇರೆಯವರ ಬಗ್ಗೆ ಕೆಟ್ಟದಾಗಲಿ, ಯಾವ ಕೆಟ್ಟ ಮಾತುಗಳು ನಿನ್ನ ನಾಲಿಗೆಯಲ್ಲಿ ಬರಬಾರದು. ಮತ್ತು ವಂಚನೆ ನಿನ್ನ ತುಟಿಗಳು ಆಡಬಾರದು. ಅಂದ್ರೆ ವಂಚನೆ ಅಂದ್ರೆ ಮೋಸ, ಸುಳ್ಳು, ವಂಚನೆ, ಇವೆಲ್ಲ ವಂಚನೆ. ನಂಬಿಕೆ ದ್ರೋಹ ನಿಮ್ಮ ಬಾಯಿಯಿಂದ ತುಟಿಗಳಿಂದ ಹೊರಗೆ ಬರದಂತೆ ನೋಡಿಕೊ ಎಂಬುದಾಗಿ. ಅಂದ್ರೆ ಅರ್ಥ ಏನು? ಇದೇ ದೇವರ ಭಯ. ಅನೇಕ ಜನರು ಇಲ್ಲೇ ವಿಫಲರಾಗ್ತಾ ಇರುವುದರಿಂದ ಸಂಕಟದಲ್ಲಿ ನಾಶವಾಗ್ತಾ ಇದ್ದಾರೆ. ಸಂಕಟದಿಂದ ತಪ್ಪಿಸಿಕೊಂಡು ಹೊರಗೆ ಬರ್ತಾ ಇಲ್ಲ, ಸಂಕಟದಲ್ಲಿ ಕೇಡಿಂದ ನಾಶವಾಗ್ತಾ ಇದ್ದಾರೆ. ಆದರೆ ದೇವರ ಭಯವುಳ್ಳವರು ಎಷ್ಟು ಅದ್ಭುತವಾಗಿದೆ. ಈ ರೀತಿಯಿಂದ ನೀನು ದೀರ್ಘಕಾಲ ಬದುಕಬೇಕೆಂಬುದಾಗಿ ಬಯಸುತ್ತೀಯಾ? ಬೈಬಲ್ನಲ್ಲಿ ಉತ್ತರ ಇದಕ್ಕೆ. ದೀರ್ಘಕಾಲ, ತೃಪ್ತಿಯುಳ್ಳ ದೀರ್ಘಾಯು ಬಯಸುತ್ತೀಯಾ? ಆರೋಗ್ಯವುಳ್ಳ ದೀರ್ಘಾಯು ಬಯಸುತ್ತೀಯಾ? ನೀನು ಬದುಕುವ ದಿನಗಳಲ್ಲಿ ಸುಖವನ್ನು ನೋಡಬೇಕೆಂಬುದಾಗಿ ಬಯಸುತ್ತೀಯಾ? ಎಷ್ಟು ಅದ್ಭುತವಾದಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟು ಅದ್ಭುತವಾದ ಸಂಗತಿಯನ್ನು ನೋಡ್ತಾ ಇದ್ದೇವೆ. ಎಷ್ಟು ಹುಷಾರಿದೆ, ನಾವು ಆಕ್ಟಿವ್ ಇದೆಯಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಅದ್ಭುತವಾದಂಥ ಸಂಗತಿಯನ್ನು ನೋಡ್ತಾ ಇದ್ದೇವೆ. ನೀನು ಬಹುದಿನಗಳು ಸುಖವನ್ನು ಅನುಭವಿಸಬೇಕೆಂಬುದಾಗಿ ಬಯಸುತ್ತಾ ಇದೆಯಾ? ವಾಹ್, ನಿನ್ನ ಬಾಯಿಂದ ಕೆಟ್ಟ ಮಾತು ಬರದೆ, ನಿನ್ನ ತುಟಿಗಳನ್ನು ವಂಚನೆ ಆಡದೆ, ವಂಚನೆಯ ತುಟಿಗಳು ಇರುವುದರಿಂದ ನಿಮ್ಮ ಜೀವನದಲ್ಲಿ ಕಷ್ಟ ಬರ್ತಾ ಇದೆ. ದೇವರು ಕಷ್ಟ ಕೊಡ್ತಾ ಇಲ್ಲ ನಿಮಗೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದ್ರೆ ಆತನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಕೊಡತಕ್ಕಂಥವನು. ಎಷ್ಟು ಚೆನ್ನಾಗಿದೆ. ಆಮೇಲೆ ಇದನ್ನಾಗಿದ ನಂತರ ಆದಷ್ಟು ಕೆಟ್ಟದರಿಂದ ತೊರೆಯುವುದು. ಕೆಟ್ಟದು ಮಾಡು, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ, ನರಹತ್ಯೆ, ದ್ವೇಷ, ಅಸೂಯೆ, ಕಹಿ, ಸೇಡು, ಎಲ್ಲಾ ತರದ ಕೆಟ್ಟತನದಿಂದ ನೀನು ದೂರವಾಗಿದ್ದು ಒಳ್ಳೆಯದನ್ನು ಬೇಸರಗೊಳ್ಳದೆ ಎಲ್ಲರಿಗೆ ಒಳ್ಳೆಯದನ್ನೇ ಮಾಡು. ನಿನಗೆ ಕೆಟ್ಟದ್ದು ಮಾಡಿದವ್ರಿಗೆ, ನಿನಗೆ ಮೋಸ ಮಾಡಿದವ್ರಿಗೆ, ನಿನಗೆ ಕಚ್ಚಿರುವ ನಾಯಿಗೂ ಒಳ್ಳೆಯದನ್ನೇ ಮಾಡು. ಪ್ರೈಸ್ ಲಾರ್ಡ್ ಜೀಸಸ್. ಆಮೇಲೆ ಒಳ್ಳೆಯದನ್ನೇ ಮಾಡು. ಸಾಧ್ಯವಾದಷ್ಟು ಎಲ್ಲಾ ಜನರೊಂದಿಗೆ ಸಮಾಧಾನವಾಗಿರು. ಜಗಳ ಗಂಟಿಗಳಾಗಿರ್ಬೇಡ್ರಿ. ಮಾತಿಗೆ ಜಗಳ ಹೊರಕಾಡ್ತಾ ಇದ್ರೆ, ಮಿಟ್ಲೋ ಕೊಟ್ಲ, ಅದರೊಳ ಕೊಟ್ಟ ಸಿಕ್ಕಿತಾ ರಾಣಿ ಬರ್ರಿ ಜಗಳ ಮಾಡ್ಲಿಕ್ಕೆ ಒಂದು ಸಬ್ಜೆಕ್ಟ್ ಸಿಕ್ತು ನಮಗೆ. ಖಾಲಿ ಜಗಳ, ಏನಾದ್ರು ಸಬ್ಜೆಕ್ಟ್ ಜಗಳ ಏನಂತ ತಪ್ಪು ತಗೊಂಡು ತಪ್ಪಿಂದ ಜಗಳ ಮಾಡ್ತಾರೆ. ಪಾಪ ಮತ್ತೆ ಮುಂದೆ ಮಾತಾಡಕ್ಕೆ ಆಗುದಿಲ್ಲ ಪಾಪ ಅಂತ ಬುದ್ಧಿವಂತರು, ಜ್ಞಾನವಂತರು. ಅದಕ್ಕಾಗಿ ಸಾಧ್ಯವಿದ್ದಷ್ಟು ಎಲ್ಲ ಜನರಿಗೆ ಸಮಾಧಾನವಾಗಿರಿ. ಆದರೆ ಲಕ್ಷ್ಯ ಕೊಟ್ಟು ಕೇಳ್ತೀರಿ, ನೀತಿವಂತರ ಮೇಲೆ ಆತನ ದೃಷ್ಟಿ ಇರುವುದು, ಆತನ ಕಿವಿಗಳು ಅವರ ಮೊರೆಯನ್ನು ಕೇಳುವುದು. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರುವ ದ ಫೇಸ್ ಆಫ್ ದ ಲಾರ್ಡ್ ಇಸ್ ಅಗೈನ್ಸ್ಟ್ ಹೂ ಡೂ ಇವಿಲ್. ದೇವರು ಯಾರ್ಯಾರು ಕೆಟ್ಟದನ್ನು ಮಾಡ್ತಾರಲ್ಲ, ದೇವರು ಅದನ್ನು ಇಷ್ಟಪಡುವುದಿಲ್ಲ. ಆದರೆ ಅಂಥವನು ಅವನ ಕೆಟ್ಟತನದಿಂದ, ಅವನ ದುರ್ಮಾರ್ಗತನದಿಂದ, ಅವನ ದುಷ್ಟತನವನ್ನು ಬಿಟ್ಟು ತಿರುಗಿಕೊಂಡು ಬಂದರೆ ಅವನಿಗೆ ರಕ್ಷಣೆ ಭಾಗ್ಯ ಇದೆ. ಆದರೆ ಹಾಗೇ ಕೆಟ್ಟದನ್ನು ಮಾಡ್ತಾ ಹೋಗಿದ್ದವನು ಭೂಮಿಯಲ್ಲಿ ಅವನ ಹೆಸರೇ ಕಡೆಯಲ್ಪಡ್ತದೆ, ಅಂದರೆ ನಾಶವಾಗುತ್ತಾನೆ. ನೀತಿವಂತರ ಮೊರೆಯನ್ನು ಕರ್ತನು ಕೇಳುತ್ತಾನೆ, ಅವರನ್ನು ಎಲ್ಲಾ ಸಂಕಟಗಳಿಂದ ತಪ್ಪಿಸುತ್ತಾನೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಅಂದ್ರೆ ದೇವರಿಗೆ ಭಯಪಡುವನು ಏನಾಗಿರ್ತಾನೆ? ನೀತಿವಂತನಾಗಿರ್ತಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರೆ ಇಂಥ ಸುಂದರವಾದ ಮಾತು. ಒಂದು ವೇಳೆ ಅವನಿಂದ ಏನಾದ್ರೆ ಅಪ್ಪಿ ತಿಳಿದೇ ತಪ್ಪಾದ್ರೂ ಕೂಡ, ಅಯ್ಯೋ ದೇವರೇ ನನ್ನ ಕ್ಷಮಿಸು ದೇವರೇ, ನಾನು ದ್ರೋಹ ಮಾಡಿದ್ದೇನೆ, ನಾನು ಅಪರಾಧ ಮಾಡಿದೆ ಎಂಬುದಾಗಿ ಆ ನೀತಿವಂತನು ತಿರುಗಿ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡು ಪಾಪವನ್ನು ಬಿಟ್ಟು ಒಪ್ಪಿಕೊಳ್ಳೋದಾದರೆ ಮತ್ತು ಆತನನ್ನು ಕರುಣಿಸುತ್ತಾನೆ. ಗಂಭೀರವಾಗಿ ಹೇಳ್ತೀರಲ್ವಯ್ಯ. ನನ್ನ ಪ್ರಿಯ ಸಹೋದರರೇ, ಇಂಟ್ರೆಸ್ಟಿಂಗ್ ಮಾತುಗಳು ನಾವು ಕೇಳ್ತಾ ಇದ್ದೀವಿ. ಈಗ ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ. ಇದನ್ನು ಅಪಾರ್ಥ ಮಾಡಿಕೊಂಡಿರುವ ನನ್ನ ಎಲ್ಲ ಅಮಾಯಕ ಆತ್ಮೀಯರೇ, ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ. ರೋಗಗಳು, ಎಲುಬು ಮುರಿಯೋದು, ಪ್ರಾಣನಾಶವಾಗೋದು, ಮಕ್ಕಳು ನಾಶವಾಗೋದು ದೇವರು ಅನುಮತಿಸುವುದಿಲ್ಲ. ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ. ಬೈಬಲ್ ತರಬೇತಿ ಇಲ್ಲದ ಕೆಲವು ಅಮಾಯಕರು ಇದನ್ನು ಅಪಾರ್ಥ ಮಾಡಿಕೊಂಡು ನೀತಿವಂತರಿಗೆ ಸಂಕಟಗಳು ಸಂಭವಿಸುವ ಸಂಕಟಗಳು ಅನೇಕ. ಲಿಸನ್ ಕೇರ್ಫುಲಿ. ಆದರೆ ಕರ್ತನಾದ ಯೆಹೋವನು ಅದರೆಲ್ಲದರೊಳಗಿಂದ ಅವರನ್ನು ತಪ್ಪಿಸುವನು. ಈಗ ನಾವು ನೋಡಿದ್ದೇವೆ, ಇಂಗ್ಲೆಂಡಿನ ಕ್ಲಾರ್ಕ್ ಕುಟುಂಬದಲ್ಲಿ
ಆ ರೈತನ ಕುಟುಂಬದಲ್ಲಿ ದೇವರು ಹೇಗೆ ಅವ್ರನ್ನು ಸಂಕಟಗಳಿಂದ ತಪ್ಪಿಸಿದ್ದಾನೆ. ಸಂಕಟ ಸಂಭವಿಸಿದೆ ಯಾರಿಗೆ? ಅವರಿಗಿರುವ ಸಂಪತ್ತನ್ನೆಲ್ಲ ಮಾರಿ ಎಲ್ಲವನ್ನು ಕೊಟ್ಟು ಆತನು ಆ ಟೈಟಾನಿಕ್ ಹಡಗಿನಲ್ಲಿ ಯಾತ್ರೆ ಮಾಡಬೇಕೆಂಬುದಾಗಿ ಬಯಸಿದ. ಆದರೆ ಸಂಕಟಗಳು ಎಲ್ಲರಿಗೂ ಬಂತು. ಆದರೆ ಅವನ ಸಂಕಟಗಳಿಂದ ದೇವರವನನ್ನು, ಅವನ ಕುಟುಂಬ ಎಲ್ಲ ಎಲುಬು ಮುರಿಯದೆ, ನಾಶವಾಗದೆ, ನಿತ್ಯ ನರಕಪಾಲಾಗದೆ ಇದ್ದ ಬಹಳ ದಿವಸ ಬದುಕಬೇಕಂತ ಅನ್ನತಕ್ಕಂಥ ಸುಖ, ಬಹಳ ದಿವಸ ಸುಖ ಅನುಭವಿಸಬೇಕನ್ನತಕ್ಕಂಥ ಆ ಆಸೆ ನೆರವೇರದೆ ನಾಶವಾಗಲಿಲ್ಲ. ಅವನನ್ನು ಕಾಪಾಡಿದ್ದಾನೆ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಕಾಪಾಡ್ತಾನೆ. ಅದಕ್ಕಾಗಿ ರೋಗಗಳನ್ನು ಕೊಟ್ಟು, ಶಾಪಗಳನ್ನು ಕೊಟ್ಟು ದೇವರು ಕಾಪಾಡುವುದಿಲ್ಲ, ಪರೀಕ್ಷಿಸುವುದಿಲ್ಲ. ಕ್ಷಮಿಸಿ, ರೋಗಗಳನ್ನು ಕೊಟ್ಟು, ಬಹಳ ಜನ ಹೇಳ್ತಾರೆ ಯೇಬುವಿನ ಮೇಲೆ ಬಂದಿರತಕ್ಕಂಥದ್ದು ರೋಗ ಅಲ್ಲ. ಹೌದು, ರೋಗ ದೇವರು ಕೊಟ್ಟನಂತೇಳಿ ಬೈಬಲಲ್ಲಿ ಎಲ್ಲಿಯೂ ಬರಲ್ಪಟ್ಟಿದೆ. ಬಹಳ ಜಾಗ್ರತೆಯಿಂದ ಓದ್ತಿರೋ ಬೈಬಲನ್ನು ನನ್ನ ಪ್ರಿಯ ಸಹೋದರಿ, ಇನ್ನು ಮುಂದೆ ಓದಿಕೊಳ್ಳುವಾಗ ದೇವರ ಆ ರೋಗಗಳನ್ನು ಕೊಟ್ಟನೆಂಬುದಾಗಿ ಬೈಬಲಲ್ಲಿ ಇಲ್ಲ. ದೇವರು ಕೊಟ್ಟು ಪರೀಕ್ಷಿಸನೆಂಬುದಾಗಿ, ದೇವರು ಅವನನ್ನು ರೋಗಗಳಿಂದ ಪರೀಕ್ಷಿಸಿದ, ಶಾಪಗಳಿಂದ ಬಂದಿರತಕ್ಕಂಥ ಶಾಪಗಳಿಂದ ಪರೀಕ್ಷಿಸಿದ ಎಂಬುದಾಗಿ ಬೈಬಲಲ್ಲಿ ಬರಲ್ಪಟ್ಟಿಲ್ಲ. ಸಂಕಟಗಳು ಸಂಭವಿಸಿದೆ, ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ದೇವರು ಎಲಿಹು ಎಂಬ ಭಕ್ತನನ್ನು ಕಳಿಸಿದ್ದಾನೆ. ಎಲ್ಲರೂ ಹೇಳ್ತಾರಲ್ಲ, ಈತನ ಸಂಕಟದಲ್ಲಿದ್ದನು, ತನ್ನ ಬಾಯಿಂದ ಆಡಿರ್ತಕ್ಕಂಥ ಮಾತಿನ ನಿಮಿತ್ತ ದೇವರು ಒಳ್ಳೆಯದನ್ನು ಕೊಡ್ತಾನೆ, ಕೆಟ್ಟದನ್ನು ಕೊಟ್ಟಿದ್ರೆ ಯಾಕೆ ನಾವು ಪಡ್ಕೊಳ್ಳಬಾರದು ಎಂಬುದಾಗಿ ಹೇಳಿರ್ತಕ್ಕಂಥ ಈ ಕೆಟ್ಟ ಮಾತು ನಮ್ಮ ಬಾಯಿಂದ ಬರಬಾರದು. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ಬಹಳ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ಎಷ್ಟು ಸುಂದರವಾಗಿ ಬರಲ್ಪಟ್ಟಿದೆ ಇಲ್ಲಿ. ನೀತಿವಂತರಿಗೆ ಸಂಭವಿಸುವ ಸಂಕಟಗಳು ಅನೇಕ, ಹೌದು, ಆದರೆ ಅದರ ಒಳಗಿಂದ ತಪ್ಪಿಸುತ್ತಾನೆ ಎಂಬುದಾಗಿ ಹೇಳಿದ್ದಾನೆ. ಏನು ನೋಡ್ರಿ, 1000 ಜನ ನಿನ್ನ ಕಡೆಗಳು ಸತ್ತು ಬಿದ್ರು, 10,000 ಜನ ನಿನ್ನ ಆಚೆಗೆ ಬಲಗಡೆಯಲ್ಲಿ ಸತ್ತು ಬಿದ್ರು, ಆ ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೆ ಬರಲಾರ. ಅಂದ್ರೆ ಅರ್ಥ ಏನು? ಮಾರಕ ರೋಗದಿಂದ 1000 ಜನ ಕೂಡ ಸತ್ತು ಬಿದ್ದರು, 10,000 ಜನ ಆಚೆ ಸತ್ತು ಬಿದ್ದರು, ಕರ್ತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆ ರೋಗ ಮುಟ್ಟುವುದಿಲ್ಲ ಎಂಬುದಾಗಿ ಹೇಳಿದೆ. ಅದರಲ್ಲಿ ನಾನು ನಿಮಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೇನೆ. ಐ ಟೆಸ್ಟೆಡ್ ಆಲ್. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಯಾರು ತಪ್ಪು ತಿಳ್ಕೊಬೇಡ್ರಿ, ನನ್ನ ಚರ್ಚ್ನಲ್ಲಿರುವ ಎಲ್ಲರಿಗೂ ನಾನು ಬಂದಿರತಕ್ಕಂಥ ಮಾರಕ ಸೋಂಕು, ಕೊರೋನಾ ಎಂಬ ಮಾರಕ ಸೋಂಕಿಂದ ತಪ್ಪಿಸ್ಕೊಳ್ಳಿಕ್ಕೆ ವ್ಯಾಕ್ಸಿನ್ ತಗೊಳ್ಳೋದಕ್ಕಾಗಿ ಎಲ್ಲರಿಗೂ ಪ್ರೇರೇಪಿಸಿದ್ದೀನಿ. ಆದರೆ ಯಾರಿಗೂ ಗೊತ್ತಿಲ್ಲ ನಾನೇ ತಗೊಂಡಿಲ್ಲ ಎಂಬುದಾಗಿ. 2 ಸಾರಿ ವ್ಯಾಕ್ಸಿನ್ ತಗೋಬೇಕು. ನಮ್ಮ ತಾಯಿಗೂ ಕಳಿಸಿದೆ, ನಾನು 2ನೇ ವ್ಯಾಕ್ಸಿನ್ ತಗೊಳ್ಳಿಕ್ಕೂ ಕಳಿಸಿದೆ. ಆದರೆ ನಾನು ಆ ವ್ಯಾಕ್ಸಿನ್ ಅನ್ನು ತಗೊಂಡಿಲ್ಲ. ಏನು ಸಾಕ್ಷಿ ಅಂದರೆ, ಅದರ ಸರ್ಟಿಫಿಕೇಟ್ ಸಮೇತ ಕೊಡ್ತಾರೆ. ಅಲ್ಲೇ ನನ್ನ ಹೆಸರು ಕೊಟ್ಟರೆ ಈ ಮನುಷ್ಯ ವ್ಯಾಕ್ಸಿನ್ ತಗೊಂಡಿಲ್ಲ ಅಂತ ನಿಮಗೆ ಹಾಸ್ಪಿಟಲ್ನಲ್ಲಿ ಎಲ್ಲಿಯೂ ಇಂಟರ್ನೆಟ್ನಲ್ಲಿ ಪರೀಕ್ಷೆ ಮಾಡಿದ್ರೆ ಸಿಗ್ತದೆ ನಿಮಗೆ. 2 ಸಾರಿ ದೇಶಕ್ಕೆ ಅಪ್ಪಳಿಸಿರ್ತಕ್ಕಂಥ ಮಾರಕ ಕೊರೋನಾ ಎಂಬ ಮಾರಕ ಸೋಂಕಿನಿಂದ ಈ ದೇವರ ವಾಕ್ಯದ ಮೇಲೆ ಭರವಸೆ ಇಟ್ಟುಕೊಂಡು, ನನ್ನ ಒಡೆಯನೇ ನನ್ನನ್ನು ಕಾಪಾಡು. ಎಲ್ಲ ಭೀತಿಗಳಿಂದ, ದರಿದ್ರದ ಭೀತಿ ಬಂತು, ನಷ್ಟವಾಯಿತು, ಬಿಸ್ನೆಸ್ ನಡೀತಾ ಇಲ್ಲ, ಕ್ಲಾಸಸ್ಗೆ ಭಾಳ ತೊಂದರೆ ಆಯಿತು, ಆರೋಗ್ಯದ ನಿಮಿತ್ತ ಅನೇಕ ರೀತಿಯಾದಂಥ ಅಸ್ತವ್ಯಸ್ತವಾಗಿ ಆರ್ಥಿಕ ಸ್ಥಿತಿಯಲ್ಲಿಯೂ ಮಾನಸಿಕವಾಗಿಯೂ ಮನುಷ್ಯ ಕಿರುಕುಳ ಹೊಂದುತ್ತಾ ಇದ್ದು, ಆಮೇಲೆ ರೋಗದಿಂದಲೂ ಭಯಪಡ್ತಾ ತಿರುಗ್ತಾ ಸಲ ಸಮಯದಲ್ಲಿ ಕೀರ್ತನೆ 91 ಬಹಳ ಅದ್ಭುತವಾದಂಥ ತಾಕತ್ತು, ಬಲ, ಸಾಮರ್ಥ್ಯ ನನಗೆ ಕೊಟ್ಟಿತ್ತು. ವ್ಯಾಕ್ಸಿನ್ ತಗೊಳ್ಳದೆ ನಿಮ್ಮ ಮುಂದೆ ಪ್ರತ್ಯಕ್ಷ ಸಾಕ್ಷಿಯಾಗಿರೋನು ಯೇಸು ಕ್ರಿಸ್ತನ ವಚನ ಅಕ್ಷರ ಪ್ರಕಾರವಾಗಿ ಎಷ್ಟು ಸತ್ಯ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ನೀತಿವಂತರಿಗೆ ಸಂಭವಿಸುವ ಸಂಕಟ ಅನೇಕ, ಆದರೆ ಎಲ್ಲರ ಜೊತೆಯಲ್ಲಿ ಸಂಕಟಗಳು ಬರ್ತದೆ. ಆದರೆ ಆ ಸಂಕಟದಲ್ಲಿ ನೀನು ನಾಶವಾಗುವುದಿಲ್ಲ, ನಿನ್ನ ಎಲುಬುಗಳು ಮುರಿಯುವುದಿಲ್ಲ. ಅವೆಲ್ಲದರಿಂದ ಕರ್ತನು ನಿನ್ನನ್ನು ಕಾಪಾಡುತ್ತಾನೆ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಆದರೆ ದುಷ್ಟರು ಹಾಗಲ್ಲ. ದುಷ್ಟರು ತನ್ನ ಕೆಟ್ಟತನದಿಂದಲೇ, ಅವರ ಕೇಡು ಅವರನ್ನು ಕೊಂದಾಕುತ್ತದೆ, ನಾಶ ಮಾಡುತ್ತದೆ ಎಂಬುದಾಗಿ ಹೇಳ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಂದಿನಿಂದ ನಾನು ಕರ್ತನಾದ ದೇವರಿಗೆ, ಯೇಸು ಕ್ರಿಸ್ತನಿಗೆ ಭಯಭಕ್ತಿಯಿಂದ ನಡ್ಕೊಂಡು ನಾನು ಸುಖಮಯವಾಗಿ, ಕ್ಷೇಮವಾದಂಥ, ಆರೋಗ್ಯವಾದಂಥ, ಆನಂದಭರಿತವಾದಂಥ ಜೀವನ ಮಾಡಲಿಕ್ಕೆ ಇಷ್ಟಪಡೋದೇ. ಕೀರ್ತನೆ 34ರಲ್ಲಿ ಅದ್ಭುತವಾದಂಥ ಕೀರ್ತನೆ ಅದು. ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ನಾನು ಪರಿಶುದ್ಧರಿಗೆ ದೇವರ ಭಯವನ್ನು ಕಲಿಸಿಕೊಡ್ತೇನೆ. ಡ್ಯಾನ್ಸ್ ಅಲ್ಲ. ಯಾರು? ದಾವೀದನು ಡ್ಯಾನ್ಸ್ ಮಾಡಿದ್ದಾನೆ. ಹಲೋ, ದಾವೀದನು ಡ್ಯಾನ್ಸ್ ಮಾಡಿದ್ದಾನೆ.
ದಾವೀದನು ವರ್ಷಿಪ್ ಮಾಡಿದ್ದಾನೆ. ಏನು ಮಾಡಿದ್ದಾನೆ? ವರ್ಷಿಪ್ ಮಾಡಿದ್ದಾನೆ. ಆದ್ರೆ ಇಲ್ಲಿ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ಪ್ರೈಸ್ ಲಾರ್ಡ್ ಜೀಸಸ್. ಕೀರ್ತನೆಗಾರನ ದಾವೀದನು ಹೇಳ್ತಾ ಇದ್ರೆ, ನಾನು ಡ್ಯಾನ್ಸ್ ಎಲ್ಲ ಕಲಿಸ್ಕೊಡೋದು, ನಾನು ಕರ್ತನ ಭಯವನ್ನು ಕಲಿಸಿಕೊಡುತ್ತೇನೆ. ಕರ್ತನ ಭಯವನ್ನು ಕಲಿತ್ಕೊಳ್ಬೇಕು ನಾವು. ಅದ್ರ ಭಯ ಏನಂದ್ರೆ, ತಂದೆ ತಾಯಿಗಳು ಇದ್ರು ಇಲ್ಲದಿದ್ರು, ದೇವರು ಕಂಡ್ರು ಕಾಣದಿದ್ರು, ಅದೃಶ್ಯವಾದ ದೇವರು ಅಲ್ಲಿ ನೋಡ್ತಾ ಇದ್ದಾನೆ ದೇವರು ಅಂತೇಳಿ ನಾವೇನ್ ಮಾಡ್ತೇವೆ? ಟ್ಯೂಷನ್ಗೆ ಹೋಗ್ತೀವಿ ಅಂತೇಳಿ ಹರಟೆ ಮಾತಾಡ್ಲಿಕ್ಕೆ ಹೋಗಿರ್ತೀವಿ. ಪ್ರೈಸ್ ಲಾರ್ಡ್ ಜೀಸಸ್. ಮಮ್ಮಿ ನಾನು ಫ್ರೆಂಡ್ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿ ಮತ್ತೆ ಎಲ್ಲಿ ಹೋಗಿ ಬಂದಿರ್ತಾರೆ. ಯಾಕಂದ್ರೆ ಮಮ್ಮಿ ಅಲ್ಲಿ ಇರುವುದಿಲ್ಲ, ತಂದೆ ತಾಯಿಗಳಲ್ಲಿ ಇರುವುದಿಲ್ಲ, ಗುರು ಹಿರಿಯರಲ್ಲಿ ಇರುವುದಿಲ್ಲ. ಆದರೆ ಅದೃಶ್ಯವಾದಂಥ ದೇವರು, ಅದೃಶ್ಯವಾದಂಥ ದೇವರು ಇದ್ದಾನೆ. ನಾನು ಆತನಿಗೆ ಮಾತಿಗೆ ಮೀರಿ ನಡೆಯಬಾರದೆಂಬ ಭಯಭಕ್ತಿ ಉಳ್ಳವನು. ಅವನ ದಿನಗಳು ಸುಗಮಯವಾಗಿಯೂ ಅವನ ವರ್ಷಗಳು ಹರ್ಷಕರವಾಗಿಯೂ ತೃಪ್ತಿಯುಳ್ಳ ದೀರ್ಘಾಯನ್ನು ಪಡ್ಕೊಂಡು ಕರ್ತನನ್ನು ಆರಾಧಿಸ್ತಾ ಸ್ತುತಿಸ್ತಾ ಕೊಂಡಾಡ್ತಾ ಭಯಭಕ್ತಿಯಲ್ಲಿ ಪ್ರಾಮಾಣಿಕನಾಗಿ ನೀತಿವಂತನಾಗಿ ನಿಲ್ಲುವನೇ ಧನ್ಯನು, ಧನ್ಯನು, ಧನ್ಯನು. ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ವಿಶ್ವದ ಅತ್ಯಂತ ದೊಡ್ಡ ಹಡಗು ಟೈಟಾನಿಕ್ ಶಿಪ್ಪಿನ ಹಿಂದೆ, ಪರದೆ ಹಿಂದೆ ನಡೆದಿರತಕ್ಕಂಥ ಒಂದು ದೊಡ್ಡ ಘಟನೆಯನ್ನು ಆ ಸ್ಕಾಟ್ಲ್ಯಾಂಡಿನ ರೈತನ ಕುಟುಂಬ, ಕ್ಲಾರ್ಕ್ ಎಂಬ ಕುಟುಂಬ ಸಂಪೂರ್ಣವಾಗಿ ದೊಡ್ಡ ಅಪಾಯದಿಂದ, ಸಂಕಟಗಳಿಂದ ದೇವರು ತಪ್ಪಿಸಿದ್ದಾನೆ. ಯಾಕಂದ್ರೆ ಕಾರಣ ಏನಂದ್ರೆ, ದೇವರಲ್ಲಿ ಭಯಭಕ್ತಿ ಉಳ್ಳವರು ಎಷ್ಟೋ ಧನ್ಯರು. ಕೀರ್ತನೆ 34ರಲ್ಲಿ ನಾವು ನೋಡ್ತಾ ಇದ್ದೇವೆ, ಬಹಳ ಅದ್ಭುತವಾದ, ದೇವರಿಗೆ ಭಯಪಡುವವರಿಗೆ ದೇವರು ತನ್ನ ದೂತಗಳನ್ನು ಕಳಿಸಿ ಅವರನ್ನು ಕಾಪಾಡುತ್ತಾನೆ. ಮತ್ತೆ ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ದೇವರಿಗೆ ಭಯಪಡಿರಿ, ಪವಿತ್ರರೇ ದೇವರಿಗೆ ಭಯಪಡಿರಿ. ದೇವರಿಗೆ ಭಯಪಡುವವರಿಗೆ ಯಾವ ಕೊರತೆಯು, ದರಿದ್ರವು, ಶಾಪವು, ರೋಗವು, ವ್ಯಾಧಿಗಳು ನಷ್ಟವಾಗದಂತೆ ದೇವರು ಕಾಪಾಡ್ತಾನೆ. ಒಂದು ವೇಳೆ ನಷ್ಟವಾದರೂ ಎರಡರಷ್ಟಾಗಿ ತಿರುಗಿ ಪಡ್ಕೊಳ್ಳುವಂಥ ದೇವರು ನಮಗೆ ಅನುಗ್ರಹಿಸ್ತಾನೆ. ನಷ್ಟ, ಆಸ್ತಿ ಪಾಸ್ತಿ, ಹಣ ನಷ್ಟ, ಆದರೆ ದೇಹ ಆರೋಗ್ಯವನ್ನು ನಷ್ಟವಾಗಲಿಕ್ಕೆ ದೇವರು ಬಿಟ್ಟು ಕೊಡುವುದಿಲ್ಲ. ಗಂಭೀರವಾಗಿ ಹೇಳ್ತಿರಲ್ಲಯ್ಯ. ಅದಕ್ಕಾಗಿ ನೆಕ್ಸ್ಟ್ ಹೇಳ್ತಾನೆ, ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕೋರಿಗೆ ಯಾವ ಮೇಲುಗೂ, ಯಾವ ಶುಭಕ್ಕೂ, ಯಾವ ಒಳ್ಳೆಯದಕ್ಕೂ ಅವನಿಗೆ ಕೊರತೆ ಆಗುವುದಿಲ್ಲ. ಭಯಪಡುವವರಿಗೆ. ಪ್ರೈಸ್ ಲಾರ್ಡ್. ಅದಕ್ಕೆ ಭಕ್ತನಾದ ದಾವೀದನು ಹೇಳ್ತಾನೆ, ಬನ್ನಿರಿ ಮಕ್ಕಳೇ, ನಾನು ನಿಮಗೆ ದೇವರ ಭಯವನ್ನು ಕಲಿಸಿಕೊಡ್ತೇನೆ. ಈ ಬೈಬಲ್ನಲ್ಲಿ ಇರುವ ವಾಕ್ಯಗಳನ್ನು ಓದುವಾಗ ದೇವರ ಭಯವನ್ನು ಕಲಿತೇವೆ. ಏನಂತ ಭಯ? ಬಾಯಿಂದ ಎಷ್ಟು ಮಾತ್ರಕ್ಕೂ ನಾಲಿಗೆಯಲ್ಲಿ ಕೆಟ್ಟ ಮಾತು, ನಾಶಕರವಾದ ಮಾತು, ಶಾಪಕರವಾದ ಮಾತು, ಬೇರೆಯವರಿಗೆ ಕೇಡು ಕಲ್ಪಿಸ್ತಕ್ಕಂಥ ಮಾತು, ಬೇರೆಯವರ ಮಾನ ಹರಾಜು ಮಾಡ್ತಕ್ಕಂಥ, ಬೇರೆಯವರಿಗೆ ಹಾನಿ ಕೊಡತಕ್ಕಂಥ ಮಾತು, ಯಾವುದೇ ಕೆಟ್ಟ ಮಾತನ್ನಾಡದೆ ನಾಲಿಗೆಯನ್ನು, ವಂಚನೆಯ ಮಾತನ್ನು ನುಡಿಯದೆ ತುಟಿಯನ್ನು ಭದ್ರಪಡಿಸಿಕೋ. ಆಗ ನಿನ್ನ ದಿನಗಳು ಸುಗಮಯವಾಗಿಯೂ ನಿನ್ನ ವರ್ಷವು ಹರ್ಷಕರವಾಗಿಯೂ ತೃಪ್ತಿಯುಳ್ಳ ದೀರ್ಘಾಯು ನೀನು ಪಡಿತಿ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಲ್ಲರ ಎದುರಿನ ದೇವರಿಗೆ ಸಮರ್ಪಿಸೋಣ. ಆತನು ಎಷ್ಟು ಒಳ್ಳೆಯವನೆಂಬುದಾಗಿ. ಕರ್ತನೆ, ಇವತ್ತು ಕರ್ತನೆ, ಅದ್ಭುತವಾದಂಥ ಸಂಗತಿ ಕರ್ತನೆ, ನಿನ್ನ ವಾಕ್ಯದಿಂದ ತೋರಿಸ್ಕೊಡ್ತಿ ಕರ್ತನೆ. ದೇವರಿಗೆ ಭಯಪಡ್ತಕ್ಕಂಥ ಕುಟುಂಬಕ್ಕೆ ಒಂದು ವೇಳೆ ಏನು ಸಂಭವಿಸಿದ್ರೂ ಅವನ ಒಳ್ಳೆಯದಕ್ಕಾಗೇ ಸಂಭವಿಸ್ತದೆ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಯ್ಯ, ಏನು ಸಂಭವಿಸಿದ್ರು ಅವನ ಒಳ್ಳೆಯದಕ್ಕಾಗೇ ಸಂಭವಿಸುವುದು, ಅವನಿಗೆ ಯಾವ ಕೇಡು ಆಗುವುದಿಲ್ಲ. ಯಾಕಂದ್ರೆ ಅವನು ದೇವರಿಂದ ಆರಿಸಲ್ಪಟ್ಟವನಾಗಿದ್ದಾನೆ. ದೇವರ ದೃಷ್ಟಿ, ಎಲ್ಲರೂ ಹೇಳ್ತೀರ ಅಲ್ಲಲ್ವಯ್ಯ, ಈ ಲೋಕದ ಯಾವ ಪ್ರಭುತ್ವವು ಕೊಡ್ಲಿಕ್ಕೆ ಆಗಲಾರದಂತ, ಯಾವ ಪ್ರಭುತ್ವವು ಕೊಡ್ಲಿಕ್ಕೆ ಆಗಲಾರದಂತ ರಕ್ಷಣೆ, ಸುಭದ್ರತೆ ಪರಲೋಕದಲ್ಲಿರುವಂಥ ನಮ್ಮ ತಂದೆ ನಮಗೆ ಅನುಗ್ರಹಿಸ್ತಾನೆ. ಹೌದು, ಕರ್ತನನ್ನು ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡುವ, ಭಯಭಕ್ತಿಯಿಂದ. ಈಗೇನು ಭಯ ಕಲ್ತಿದ್ವಿ ನಾವು? ಸುಳ್ಳು ಮಾತಾಡಬಾರದು, ಮೋಸ ಮಾಡಬಾರದು. ಹೌದು, ಕರ್ತನೇ ರಾಜ. ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಈ ರೀತಿಯಲ್ಲಿ ಸುಭದ್ರತೆ ದೊರಕತ್ತೆ. ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ನಷ್ಟವಾದರೂ ಪ್ರಾಣ ನಷ್ಟವಾಗದಂತೆ ಅವರನ್ನು ಕಾಪಾಡ್ತಾನೆ. ದೇವರಿಗೆ ಭಯಭಕ್ತಿ ಉಳ್ಳವರಿಗೆ ನಾಲ್ಕು ಪಕ್ಕದಲ್ಲಿ ಒತ್ತಡ ಬಂದರೂ ದಶೆ ಕೆಟ್ಟವರಾಗುವುದಿಲ್ಲ ಕರ್ತನೆ. ಹೌದು ಕರ್ತನೆ, ರಾಜಾದಿರಾಜನೇ, ಎಂಥ ಅದ್ಭುತವಾದಂಥ ಸಂಗತಿಯನ್ನು ನಮಗೆ ತೋರಿಸ್ಕೊಡ್ತೀವಿ ಕರ್ತನೆ. ವಿಶ್ವದ ಅತ್ಯಂತ ದೊಡ್ಡ ಹಡಗಿನ ಅಪಘಾತದ ಹಿಂದೆ ನಡೆದಿರತಕ್ಕಂಥ ಒಂದು ವಿಚಿತ್ರವಾದಂಥ, ಅದ್ಭುತವಾದಂಥ, ರೋಮಾಂಚಕವಾದಂಥ, ಆಧ್ಯಾತ್ಮಿಕವಾದಂಥ ಸತ್ಯವು ನಿನ್ನ ರಕ್ಷಣೆ 1912ನೇ ವರ್ಷಕ್ಕಲ್ಲ, ಈ ಭೂಮಿಯ ಉತ್ಪಾದನೆ ಆಗಲಿಕ್ಕೆ ಮುಂಚೆಯಿಂದಲೂ ಇದರ ಅಂತ್ಯವರೆಗೂ ನಿನ್ನ ರಕ್ಷಣೆ
ನಮ್ಮೊಂದಿಗಿರ್ತದೆ ಎಂಬ ಸತ್ಯವು ನಾವು ನಂಬಿರ್ತೀವಿ ರಾಜ. ನನ್ನನ್ನು ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಎಷ್ಟು ಜನರು ಒಂದು ವೇಳೆ ಸಂಕಟದಲ್ಲಿ ಬಿದ್ದಿರೋದಾದ್ರೆ ನನ್ನ ಜೊತೆಯಲ್ಲಿ ಮೊರೆ ಇಡಿರಿ. ಒಂದು ವೇಳೆ ಅನಾರೋಗ್ಯದಲ್ಲಿ ನೀವು ಬಿದ್ದಿರೋದಾದ್ರೆ, ಬಳಲ್ತಾ ಇರೋದಾದ್ರೆ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ಯೆಸಯ್ಯ ನನ್ನನ್ನು ಕಾಪಾಡಬಹುದು. ಒಂದು ವೇಳೆ ವಿಧವಾದಂಥ ಸಮಸ್ಯೆಗಳು ನಿನ್ನನ್ನು ಪತನ ಮಾಡ್ತಾ ಇದೆ, ನಿನ್ನನ್ನು ಭೀತಿ ತರ್ತಾ ಇದೆ, ನಿನಗೆ ಹೆದರಿಕೆ ತರ್ತಾ, ಎಲ್ಲಾ ರೀತಿಯಾದಂಥ ಭೀತಿ ಭಯದಿಂದ ದೇವರೇ ನನ್ನನ್ನು ತಪ್ಪಿಸು ಎಂಬುದಾಗಿ ಯೆಸಯ್ಯ ಎಂಬುದಾಗಿ ಇವತ್ತು ನೀನು ಮೊರೆ ಇಡುವುದಾದ್ರೆ ಯೇಸು ಇವತ್ತು ನಿನ್ನನ್ನು ಬಿಡುಗಡೆ ಮಾಡಲಿಕ್ಕಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿ ಮತ್ತು ನಮ್ಮ ತಂದೆ, ನನ್ನ ಜೊತೆಯಲ್ಲಿ ಇನ್ನೂ ಏಕೀಭವಿಸಿ ಎಷ್ಟು ಜನರು ತನ್ನ ರೋಗದಿಂದ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗುಣವಾಗಲಾರದಂಥ ರೋಗ, ಚಿಂತಾಭಾರದಿಂದ ಇರತಕ್ಕಂಥ ಬಲಹೀನರು, ಕರ್ತನೆ ಅವ್ರ ಜೊತೆಲಿ ಏಕೀಭವಿಸಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ರಾಜ. ಅವರ ರೋಗದಿಂದ ಅವರನ್ನು ಬಿಡಿಸು ಕರ್ತನೆ. ಎಷ್ಟೋ ಜನರು ಎಲ್ಲ ಥರದ ಭೀತಿ ಎಂಬ ಮಾಯಾಜಾಲಗಳಿಂದ, ಬೇಡಿಗಳಿಂದ ಸಿಲುಕಿ, ಭಯದಿಂದ, ಭ್ರಾಂತಿಯಿಂದ, ದಿಗುಲಿಂದ, ನಿದ್ದೆ, ನೆಮ್ಮದಿ, ಸುಖ ಇಲ್ಲದೆ ಎಷ್ಟೋ ಜನರು ಬಳಲ್ತಾ ಇದ್ದಾರೆ. ಯೆಸಯ್ಯ ನನ್ನ ಜೊತೆಲಿ ಅವರು ಪ್ರಾರ್ಥನೆ ಮಾಡ್ತಾ ಇರೋದಾದ್ರೆ ಯೇಸು ನಾಮದಲ್ಲಿ ಅವರಿಗೆ ಎಲ್ಲ ಭೀತಿ ಭಯದಿಂದ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಕರ್ತನೆ ಅವರಿಗೆ ಸುಖ ನೀಡಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೆ, ಯಾರ್ಯಾರು ಅನಾರೋಗ್ಯಗಳಿಂದ ವಿಧವಾದಂಥ ಸಮಸ್ಯೆಗಳಿಂದ ಬಾಧೆಗಳಿಂದ ಸಿಲುಕಿದ್ದಾರೆ, ಯೆಸಯ್ಯ ನನ್ನ ಜೊತೆಯಲ್ಲಿ ಏಕೀಭವಿಸಿದವರಿಗೆ ಸಂಪೂರ್ಣವಾಗಿ ಬಿಡುಗಡೆಯನ್ನು ನೀಡಿ ಎಂಬುದಾಗಿ ಹಾರೈಸುತ್ತಾರೆ. ಆದರೆ ನಿನ್ನ ವಾಕ್ಯ ಹೇಳ್ತಾ ಇದೆ, ಜೀವಮಾನವೆಲ್ಲ ಸುಖ ಸಮೃದ್ಧಿ ಅಭಿವೃದ್ಧಿ ಆರೋಗ್ಯ ಐಶ್ವರ್ಯ ಮಾನ ಸನ್ಮಾನ ರಕ್ಷಣೆ ನಿತ್ಯ ಜೀವ ಸಮೃದ್ಧಿ ಜೀವ ಬೇಕಾದ್ರೆ ಈಗ ಕರ್ತನಿಗೆ ಭಯಪಡುವವರೇ ನಿಮಗೆ ಯಾವ ಕೊರತೆ ಇರುವುದಿಲ್ಲ. ಅರ್ಥ ಸಮೃದ್ಧಿ ಉಳ್ಳ ಜೀವನ. ನಿಮ್ಮ ಬಾಯಲ್ಲಿ ನಾಲಿಗೆಯಲ್ಲಿ ಯಾವ ಕೆಟ್ಟ 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 ಮಾತಾಗಲಿ, ನಿಮ್ಮ ತುಟಿಗಳಿಂದ ಯಾವ ವಂಚನೆ ನುಡಿಗಳಾಗಲಿ ಹೊರಬರದೆ ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ಇವತ್ತಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ಐಶ್ವರ್ಯಗಳು ಅಷ್ಟೇ ಅಲ್ಲದೆ ಭಯಭಕ್ತಿಯಿಂದ ಬದುಕಿ ಕೊನೆಗೆ ನಿತ್ಯ ಜೀವ ರಕ್ಷಣೆಯಲ್ಲಿ ಸದಾಕಾಲ ಸ್ಥಿರವಾಗಿ ನಿಂತು ಬದುಕಿ ಬಾಳಿ ಕೊನೆಗೆ ನಿತ್ಯ ಜೀವದಲ್ಲಿ ಸೇರಬೇಕೆಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಲ್ಲ ನನ್ನ ಪ್ರಿಯ ಸಹೋದರಿ ಆಸಕ್ತಿಯಿಂದ ಕೇಳತಕ್ಕಂಥವರೇ, ಈ ವಾಕ್ಯವನ್ನು ಅನೇಕ ಜನರಿಗೆ ಶೇರ್ ಮಾಡಿ. ಯಾಕಂದರೆ ಆರಂಭದಲ್ಲಿ ಹೇಳಿರ್ತಕ್ಕಂಥ ಒಂದು ಸತ್ಯ ಘಟನೆ, ಅದು ದೇವರಿಗೆ ಭಯಪಡತಕ್ಕಂಥ ಕುಟುಂಬ. ಅನೇಕ ಜನರು ಈ ಘಟನೆಯನ್ನು ತೆಗೆದುಕೊಂಡು ಕೆಲವು ಮೋಟಿವೇಶನ್ ಸ್ಪೀಕರ್ ಅವರು ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ನನ್ನ ಪ್ರಿಯ ಸಹೋದರಿ ವೀಕ್ಷಿಸ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಜನರೇ, ನಿಮಗೆ ರಕ್ಷಣೆ, ನಿಮಗೆ ಸುಖ, ನಿಮಗೆ ಶಾಂತಿ, ನಿತ್ಯ ಜೀವ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.